ಮಾನೇನ ಪ್ರಕಾರ ಇರುವಿ 84 ಲಕ್ಷ ಯೋನಿ ತಿರುಗಿ ತಿರುಗಿ ಅರಿವಿನ ಜನ್ಮಕ್ಕೆ ಈಗ ಬಂದಿರಪ್ಪಯ್ಯ. ಧರೆಯೊರಡಿರಲ್ ಕೇರಿ ಒಡೆಯ ಪಂಚಾಕ್ಷರಿ ಕರುಣ ಕಟಾಕ್ಷ ಈಗ ಪಡೆಯಿರಪ್ಪಯ್ಯ ಅಂತ ಹೇಳಿದ್ರು. ಇರುವೆ ಮೊದಲುಗೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಈಗ ಮೋಕ್ಷ ಪಡ್ಕೊಳ್ಳುವಂತ ಅವಕಾಶ ಈ ಮಾನವ ಜನ್ಮ ನಿಮಗೆ ಬಂದಿದೆ. ಅಂಡಜ ಉದ್ಭಿಜ ಶ್ವೇತಕ ಜರಾಯಕ ಅಂತಕ್ಕಂಥ 4 ವರ್ಣಗಳು ಮೊಟ್ಟೆಗಳಿಂದ ಹುಟ್ಟಿ ಬರುವ ಅಂಡಜಗಳು, ಉದ್ಭಿಜಗಳು ಭೂಮಿಯಿಂದ ಬರ್ತಕ್ಕಂಥವು, ಶ್ವೇತಜಗಳು ಬೆವರಿನಿಂದ ಹುಟ್ಟತಕ್ಕಂಥವು, ಜರಾಯುಜಗಳು ಜರೆ ಅಂತಕ್ಕಂಥ ಈ ಹೊಟ್ಟೆಯಿಂದ ಬರ್ತಕ್ಕಂಥವು 4 ವಿಧವಾಗಿ 84 ಲಕ್ಷ ಜೀವರಾಶಿಗಳಿದೆ. ಈ ಎಲ್ಲ ಜನ್ಮಗಳನ್ನು ಕಳ್ಕೊಂಡು ಈಗ ನಾವು ಮಾನವ ಶರೀರ ಪಡ್ಕೊಂಡಿದ್ದೀವಿ ಅಂದ್ರೆ ಈಗ ನಮಗೆ ಪುಣ್ಯ ಇದೆ. ಈ ಪುಣ್ಯದಿಂದ ನಾವು ಮೋಕ್ಷವನ್ನು ಪಡ್ಕೋಬಹುದು. ಮೋಕ್ಷ ಅಂತಕ್ಕಂಥದ್ದು ಪಡೆಯಬೇಕಾದ್ರೆ ಈಗ ನಾವು ಪಡೆಯಿಲ್ಲ ಅಂದ್ರೆ ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ಟಿ ಸುತ್ತಬೇಕಾಗ್ತದೆ. ಆದ್ದರಿಂದ ನಾವು ತೀವ್ರವಾದ ಒಂದು ಪ್ರಯತ್ನ ಮಾಡಬೇಕಿರಲ್ಲ. ನೋಡಿ, ಇದಕ್ಕೆ ಒಂದು ಕಥೆ ಹೇಳ್ತಾರೆ. ಸಾಧು ದರ್ಶನಂ ಪುಣ್ಯಂ ಸ್ಪರ್ಶ ಪಾಪನಾಶನಂ ಯದ್ಭಾಷಣಂ ನಂಗಾರಿ ಸರ್ವತೀರ್ಥಸ್ನಾನ ಫಲಂ ವಂದನಂ ಮೋಕ್ಷ ಸಾಧನಂ ಅಂತ ಹೇಳಿ ನಾರದರು ಕೇಳಿದಂತೆ ಹೋಗಿ ಯಾರನ್ನ ಶ್ರೀಮನ್ ನಾರಾಯಣನನ್ನ, ಸ್ವಾಮಿ ಈ ಶ್ಲೋಕಕ್ಕೆ ನನಗೆ ಅರ್ಥ ಹೇಳ್ಬೇಕು ನಾವು ಅಂತ. ಆಗ ನಾರಾಯಣ ಸ್ವಾಮಿ ಹೇಳಿದಂತೆ, ನೋಡಪ್ಪ ನಾರದ, ನೀನು ಈಗಲೇ ಭೂಲೋಕದಲ್ಲಿ ಇಂಥ ಒಂದು ಊರಿನಲ್ಲಿ ಒಂದು ದಿವ್ಯ ಪ್ರದೇಶದಲ್ಲಿ ಒಂದು ಸಗಣಿಯನ್ನು ಉಂಡೆ ಮಾಡಿಕೊಂಡು ತಡೆಕೊಂಡು ಹೋಗ್ತಾ ಇದೆ. ಅದನ್ನು ಹೋಗಿ ಕೇಳು, ಅದು ಹೇಳ್ತದೆ ಈ ಶ್ಲೋಕಕ್ಕೆ ನಿನಗೆ ಅರ್ಥ ಅಂತ ಸ್ವಾಮಿ ಹೇಳಿ ಕಳಿಸಿದ್ರು. ಆಗ ನಾರದರು ಬಂದ್ರು, ನಾರಾಯಣ ನಾರಾಯಣ ಅಂತ ತಾಳ ಚಿಟ್ಟೆ ಹಾಕೊಂಡು ಆಕಾಶ ಮಾರ್ಗವಾಗಿ ಅವ್ರು ಹೇಳಿದ ಅಡ್ರೆಸ್ ನಲ್ಲಿ ಇಳಿದು ನೋಡಿದ್ರು. ಸ್ವಾಮಿ ಹೇಳಿದಂತೆ ಸಗಣಿ ಹುಳ ಉಂಡೆ ಮಾಡಿ ಕುಡಿಸ್ಕೊಂಡು ಹೋಗ್ತಾ ಇತ್ತು. ಆಹಾ, ಇದೇ ಹುಳನೇ ಸ್ವಾಮಿ ಹೇಳಿರೋದು ಅಂತೇಳಿ, ಇದೇ ಸಗಣಿ ಹುಳವೇ, ಈ ಶ್ಲೋಕಕ್ಕೆ ನನಗೆ ಅರ್ಥ ಹೇಳ್ಬೇಕು ನೀನು ಅಂತ ಕೇಳಿದ್ರು. ಆ ಸಗಣಿ ಹುಳು ಉಂಡೆ ಕುಡಿಸೋದು ನಿಲ್ಲಿಸ್ಬಿಟ್ಟು ಒಂದ್ಸಾರಿ ಈಗ ಕತ್ತಕ್ಕೆ ಆ ನಾಲ್ಕು ಮುಖ ನೋಡಿದ್ದೆ ಇಲ್ಲ ಒದ್ದಾಡಿ ಸತ್ತೋದು. ಅಯ್ಯೋ ಹುಳು ಏನು ನನಗೆ ಅರ್ಥ ಹೇಳಿಲ್ಲ ಶ್ಲೋಕಕ್ಕೆ, ಆದ್ರೂ ಸತ್ತೋಯ್ತಲ್ಲ ಅಂತ ನಾರದರು ಮತ್ತೆ ವೈಕುಂಠಕ್ಕೆ ಹೋಗಿ ನಾರಾಯಣ ಸ್ವಾಮಿ ಆ ಸಗಣಿಗಳು ನನಗೆ ಉತ್ತರ ಕೊಡಲಿಲ್ಲ, ಸತ್ತೋಗ್ಬಿಡ್ತದ್ದು. ಸತ್ತೋಯ್ತಾ ಹೋಗಿ ಬಿಡು. ಈಗ ನೀನು ಭೂಲೋಕದಲ್ಲಿ ಇನ್ನೊಂದು ಜಾಗದಲ್ಲಿ ಒಂದು ಮಾವಿನ ಮರ ಹಣ್ಣು ಕಾಯಿ ಎಲ್ಲ ಬಿಟ್ಟಿದೆ, ಹೂವು ಇದೆ, ಬಹಳ ಹಸಿರಾಗಿದೆ. ಅದರೊಳಗಡೆ ಒಂದು ಗಿಳಿ ಆಟ ಆಡ್ತಾ ಇದೆ, ಚಿಲಿಪಿಲಿ ಚಿಲಿಪಿಲಿ ಅಂತೇಳಿ ಆನಂದವಾಗಿ. ಅದನ್ನು ಕೇಳು ಅಂತ ಹೇಳಿ ಕಳಿಸಿದ್ರು. ಆಗ ನಾರದರು ಆ ಸ್ವಾಮಿ ಹೇಳಿದ ಅಡ್ರೆಸ್ಗೆ ಬಂದ್ರು. ಎಲ್ಲಿ ಭೂಲೋಕಕ್ಕೆ ಒಂದು ಒಳ್ಳೆ ಮಾವಿನ ಮರ ತುಂಬಾ ಸೊಗಸಾಗಿದೆ, ಅದ್ರೊಳಗಡೆ ಗಿಳಿ ಆಟ ಆಡ್ತಾ ಇದೆ. ಚಿಲಿಪಿಲಿ ಬಿಟ್ಟುತ್ತ ಹಕ್ಕಿಯ ಇಂಪಲು ಇಟ್ಟವನಾರೆ ಅನ್ನೋ ತರ ಆಡ್ತಾ ಇದೆ. ಆಗ ನಾರದರು ಇದೇ ಇರ್ಬೇಕು ಭಗವಂತ ಹೇಳಿದ್ದು ಅಂತೇಳಿ ಆ ಗಿಳಿಯನ್ನ ಕೇಳಿದ್ರು. ಎಲೆ ಶುಕರಾಜ, ಶುಕ ಅಂದ್ರೆ ಗಿಳಿ. ಸಾಧು ದರ್ಶನಂ ಪುಣ್ಯಂ ಸ್ಪರ್ಶಂ ಪಾಪನಾಶನಂ ಯದ್ಭಾಷಣಂ ನಂಗಾದಿ ಸರ್ವತೀರ್ಥ ಸ್ನಾನ ಫಲಂ ವಂದನಂ ಮೋಕ್ಷ ಸಾಧನಂ ಅಂತ ಹೇಳ್ತಾ ಇದೆಯಲ್ಲ ಶ್ಲೋಕ, ಅದಕ್ಕೆ ಅರ್ಥ ಹೇಳೋ ನೀನು ಅಂತ ಕೇಳಿದ್ರು. ಆಟ ಆಡ್ತಾ ಗಿಳಿ ಆಡೋದ್ ನಿಲ್ಲಿಸಿ ಒಂದು ಸಾರಿ ನಾರದ ಮುಖವನ್ನ ಇಲ್ಲಿ ಕೆಳಮುಖ ಮಾಡಿ ನೋಡ್ತು. ಅಲ್ಲಿನೇ ಪಟ 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 ರೆಕ್ಕೆ ಹೊಡೆದು ದುರ್ಬು ನೆಲಕ್ಕೆ ಸತ್ತೋಯ್ತು. ಅಯ್ಯೋ ಗಿಳಿನೂ ಸತ್ತೋಯ್ತಲ್ಲಪ್ಪ, ಇನ್ನೇನ್ ಗತಿ, ಉತ್ತರ ಯಾರು ಹೇಳೋದು ಅಂತ ಮತ್ತೆ ಹೋದ್ರು ವೈಕುಂಠಿಗೆ ನಾರರು. ಸ್ವಾಮಿ ಗಿಳಿನೂ ಸತ್ತೋಯ್ತಪ್ಪ, ಉತ್ತರ ಒಂದು ಹೇಳ್ತಾ ಇಲ್ಲ, ನೀನ್ ಕಳಿಸ್ಕೊಟ್ಟವೆಲ್ಲ ಅಂತ ಕೇಳಿದ್ರು. ಆಗ ಸ್ವಾಮಿ ಹೇಳಿದ, ಸತ್ತೋರು ಹೋಗಿ ಬಿಡಯ್ಯ, ಎಷ್ಟೋ ಹುಟ್ಟುತ್ತವೆ ಸಾಯ್ತವೆ. ಈಗ ನೀನು ಇನ್ನೊಂದು ಕಡೆ ಹೋಗು, ಒಂದು ಹಸು ನೈತಾ ಇದೆ, ಕಾಮಧೇನುವಿನಂತೆ ಬಹಳ ಸುಂದರವಾಗಿದೆ ಆ ಹಸು, ಹೋಗಿ ಅದನ್ನ ಕೇಳಿದ್ರೆ ನಿನಗೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರು ಸ್ವಾಮಿ. ಮತ್ತೆ ಆ ನಾಲ್ಕು ಬಂದು ಆಕಾಶ ಮಾರ್ಗವಾಗಿ ಬಂದು ನೋಡ್ತಾರೆ. ಸ್ವಾಮಿ ಹೇಳಿದ ಅಡ್ರೆಸ್ ನಲ್ಲಿ ಒಳ್ಳೆ ಒಂದು ಹಸು ಮೇಯ್ತಾ ಇದೆ, ಕಾಮಧೇನುಗಳಂತೆ ಬಹಳ ಸುಂದರವಾಗಿದೆ. ನೋಡಿದ್ರೆ ಅದಕ್ಕೆ ಪಾದ ಕೊಟ್ಟು ನಮಸ್ಕರಿಸಬೇಕು ಅನ್ನೋಷ್ಟು ಚೆನ್ನಾಗಿದೆ ಹಸು. ಅದನ್ನ ಕೇಳಿದ್ರು ಗೋಮಾತ, ನನಗೆ ಈ ಶ್ಲೋಕಕ್ಕೆ ನೀನು ಅರ್ಥ ಹೇಳಿ ಅಂತ ಕೇಳಿದ್ರು. ಆಗ ಗೋಮಾತ ಮೇಯುವುದನ್ನು ನಿಲ್ಲಿಸಿ ಒಂದು ಸಾರಿ ನಾಲ್ಕು ಮುಖ ನೋಡಿದ್ದು, ಅದು ಬಿಟ್ಟು ಸತ್ತೋಗ್ಬಿಟ್ಟು.
ಅಯ್ಯೋ ಇನ್ನೇನಪ್ಪ ಗೋಹತ್ಯೆ ಪಾಪ ಬಂದ್ಬಿಡ್ತು ನನಗೆ, ಸ್ವಾಮಿ ನನಗೆ ಯಾಕಿಂತ ತೊಂದರೆ ಮಾಡ್ತಾ ಇದ್ದಾನೆ, ಎಲ್ಲ ಸತ್ತೋಗ್ತಾ ಇದೆ, ನನಗೆ ಪಾಪ ಬರ್ತಾ ಇದೆ ಅಂತ ಹೇಳಿ ನಾನು ಮತ್ತೆ ವೈಕುಂಠಕ್ಕೆ ಹೋದ್ರು. ಹೋಗಿ ಸ್ವಾಮಿ ಗೋವು ಸತ್ತೋಯ್ತು ಸ್ವಾಮಿ, ಯಾಕೆ ನನಗೆ ಈಗ ಪಾಪ ಸುತ್ತಿಸ್ತೀಯ ಅಂದಕ್ಕೆ ನಾರಾಯಣ ಹೇಳಿದ್ರು, ನಿನಗೆ ಪಾಪ ಸುತ್ತಿಸೋದಕ್ಕಲ್ಲಯ್ಯ, ನಿನಗೆ ಒಳ್ಳೇದು ಮಾಡೋದಕ್ಕೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನನ್ನ ಮಾತು ಕೇಳು ನೀನು ಅಂದ್ರು. ಆಯ್ತಪ್ಪ ಅದೇನು ಹೇಳ್ತೀವೋ ಹೇಳು, ಯಾರು ನನಗೆ ಉತ್ತರ ಹೇಳೋರು ಈ ಶ್ಲೋಕಕ್ಕೆ ಅಂತ ಕೇಳಿದ್ರು ನಾರದ್ರು. ಆಗ ಸ್ವಾಮಿ ನೀನು ಈಗ ನೇರವಾಗಿ ಭೂಲೋಕದಲ್ಲಿ ಕಾಶಿಪಟ್ಟಣ ಅಂತ ಒಂದು ಪಟ್ಟಣ ಇದೆ, ಆ ಪಟ್ಟಣಕ್ಕೆ ಹೋಗಿ ಆ ಅರಮನೆ ಒಳಗಡೆ ಕಾಶಿರಾಜನಿಗೆ ಅನೇಕ ವರ್ಷಗಳಿಂದ ಸಂತಾನ ಭಾಗ್ಯವಿರಲಿಲ್ಲ, ಈಗ ತಾನೇ ಒಂದು ಗಂಡು ಮಗು ಹುಟ್ಟಿದೆ, ಕೆಲವು ತಿಂಗಳು ಅಷ್ಟೇ ಆಗಿರೋದು, ನೀನು ಹೋಗಿ ಆ ಮಗುವನ್ನು ಕೇಳು, ಅದು ನಿನಗೆ ಈ ಶ್ಲೋಕಕ್ಕೆ ಉತ್ತರ ಕೊಡ್ತದೆ ಅಂತ ಹೇಳಿ ಅವಾಗ ಸ್ವಾಮಿ ನಾರದರು ಹೇಳಿದ್ರು. ನಾರದರು ಏನಪ್ಪಾ ನೀನು ಹೇಳೋದು, ಆ ಗೋವಿಗೆ ಯಾರು ಕೇಳೋರಿರ್ಲಿಲ್ಲ, ಗಿಣಿಗೂ ಯಾರು ಅದಕ್ಕೆ ಯಾರು ವಾರಸ್ದಾರರಿರ್ಲಿಲ್ಲ, ಸಗಣಿ ಉಳುಕಂತೂ ಯಾರೂ ಇರ್ಲಿಲ್ಲ, ನಾನು ಹೋಗಿ ಮಗುನ್ ಕೇಳೋದು, ಅದೇ ನಾನು ಸತ್ತೋದ್ರೆ ನನ್ನ ತಾಳ ತಮ್ಮೂರಿ ಕಿತ್ಕೊಂಡು ನನ್ ಗುಡಿತಾರ ಜನಗಳೆಲ್ಲ ಸುಮ್ಮನೆ ಬಿಡ್ತಾರಯ್ಯ, ಯಾಕಿಂತ ಕಷ್ಟ ಕೊಡ್ತೀಯ ಅಂತ ಕೇಳಿದ್ರು ನಾರದ್ರು. ಇಲ್ಲ ನಾರದ, ನೀನು ನನ್ನ ನಿಜವಾದ ಶಿಷ್ಯನು, ನಿನಗೆ ತೊಂದರೆ ಆಗೋದು ಮಾಡಲ್ಲ ನಾನು, ಈಗ ನಂಬಿಕೆಯಿಂದ ಧೈರ್ಯವಾಗಿ ಹೋಗು, ನಿನಗೆ ಆ ಮಗು ಉತ್ತರ ಕೊಟ್ಟೇ ಕೊಡ್ತದೆ ಅಂತ ಹೇಳಿ ಸ್ವಾಮಿ ನಾರದ್ರು ಹೇಳಿದ್ರು. ಆಗ ನಾರದ್ರು ಮತ್ತೆ ಬಂದ್ರು, ಧೈರ್ಯ ತಗೊಂಡು, ಸ್ವಾಮಿ ಧೈರ್ಯ ಕೊಟ್ಟರಲ್ಲ, ಬರ್ತಾ ಇದ್ದಾರೆ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ, ಜಗವ ಸೃಜಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ಮಾಯ ಬೀಸಿ ರಾಗದ ಭೋಗದ ಉರಿಯೊಳು ನಿಲ್ಲಿಸಿ ಆ ಗೊಮ್ಮೆ ಹೀಗೊಮ್ಮೆ ಆಡಿಸಿ ತಾನಲಿವ ಬೊಂಬೆಯಾಟವಯ್ಯ ಅಂತ ಹೇಳಿ ಬಂದ್ರು. ಬಂದರೆ ಕಾಶಿ ಪಟ್ಟಣದ ಅರಮನೆ ಮುಂದೆ ಇಳಿದ್ರು. ತಕ್ಷಣ ದ್ವಾರಪಾಲಕರು ಅರಮನೆ ಬಾಗಿಲು ಕಾಯ್ತಿದ್ದರು, ಓಡೋಗಿ ಮಹಾರಾಜನಿಗೆ ತಿಳಿಸಿಬಿಟ್ರು, ಸ್ವಾಮಿ ನಾರದ ಮಹರ್ಷಿಗಳು ಬಂದ್ಬಿಟ್ಟಿದ್ದಾರೆ, ನಮ್ಮ ಅರಮನೆ ಬಾಗಿಲಲ್ಲಿ ನಿಂತಿದ್ದಾರೆ ಅಂತ. ಮಹಾರಾಜನಿಗೆ ತುಂಬಾ ಸಂತೋಷವಾಯಿತು. ಅವರು ಆರತಿಯೊಂದಿಗೆ ಬಂದು ನಾರದರನ್ನ ಸ್ವಾಗತಿಸಿ ಒಳಗಡೆ ಕರ್ಕೊಂಡು ಹೋಗಿ ಉಚಿತವಾದ ಸಿಂಹಾಸನದ ಮೇಲೆ ಕೂರಿಸಿದ್ರು. ಆಗ ನಾರದರು ಕೇಳಿದ್ರು, ಮಹಾರಾಜ ನಿನಗೆ ಇತ್ತೀಚೆಗೆ ಒಂದು ಗಂಡು ಮಗು ಜನನವಾಗಿದೆಯಂತೆ, ನಾನು ಆ ಮಗುವನ್ನು ನೋಡಬೇಕಲ್ಲ ಅಂತ ಕೇಳಿದ್ರು. ಆಗ ಮಹಾರಾಜನಿಗೆ ಬಹಳ ಸಂತೋಷವಾಯಿತು. ಏನ್ ಸ್ವಾಮಿ, ನಿಮ್ಮ ದರ್ಶನದಿಂದ ನನ್ನ ಮಗು ಪವಿತ್ರವಾಗ್ತದೆ, ಅದು ಮಹತ್ತರವಾದಂತ ಆ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಾಗ್ತದೆ, ಸಾಧು ದರ್ಶನದಿಂದ ನಡೀರಿ ಈಗಲೇ ತೋರಿಸ್ತೀವಿ ಅಂತ ಕರ್ಕೊಂಡು ಹೋದ್ರು ಅಂತಃಪುರಕ್ಕೆ. ಅಂತಃಪುರಕ್ಕೆ ಹೋದಾಗ ಚಿನ್ನದ ತೊಟ್ಟಿಲಲ್ಲಿ ಶೃಂಗಾರ ಮಾಡಿ ಎಲ್ಲರೂ ಆ ರಾಣಿವಾಸದವರೊಂದಿಗೆ ಮಗುವನ್ನ ಆಡಿಸ್ತಾ ಇದ್ದಾರೆ. 16 ಜನ. ಇಂಥ ಪುಣ್ಯವಾದ ಮಗು ಅದು. ಏನಂತ ಆಡಿಸ್ತಾವ್ರೆ ಅಂತಂದ್ರೆ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಅಂತ ಹೇಳಿ ತುಪ್ತಾ ಇದ್ದಾರೆ. ಆಗ ನಾರದರು ಕೇಳಿದ್ರು ಮಗುನ, ಎಲೆ ಶಿಶುವೇ, ಇದರಿಂದ ನನಗೆ ಒಂದು ಉತ್ತರ ಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಏನು ಉತ್ತರ ಅಂದ್ರೆ, ಸಾಧು ದರ್ಶನಂ ಪುಣ್ಯಂ ಸ್ಪರ್ಶಂ ಪಾಪನಾಶನಂ ಯದ್ಭಾಷಣಂ ಗಂಗಾದಿ ಸರ್ವತೀರ್ಥ ಸ್ನಾನ ಫಲಂ ವಂದನಂ ಮೋಕ್ಷ ಸಾಧನಂ ಅಂತ ಹೇಳಿದೆಯಲ್ಲ ಶ್ಲೋಕ, ಅದಕ್ಕೆ ಉತ್ತರ ಹೇಳಪ್ಪ ಮಗುವೆ ಅಂತ ಕೇಳಿದ್ರು ನಾರದರು. ಆ ಮಗು ಬಹಳ ಒಂದು ಪೂರ್ಣ ಚಂದ್ರನ ತೇಜಸ್ಸಿನಿಂದ ಇದ್ದಂತ ಮುಖದಿಂದ ಉತ್ತರ ಕೊಡ್ತದೆ. ಏನಂದ್ರೆ, ಸ್ವಾಮಿ ಗುರುಗಳೇ, ನಾರದ ಮಹರ್ಷಿಗಳೇ, ಏನು ಅಂದ್ರೆ ನಾನು ಸಗಣಿ ಮುಳುವಾಗಿ ಹುಟ್ಟಿದ್ದೆ ಹಿಂದಿನ 4ನೇ ಜನ್ಮದಲ್ಲಿ. ಅಲ್ಲಿ ಅನೇಕವಾದ ವಾಸನೆಯಿಂದ ಆ ಸಗಣಿಯನ್ನು ಕುಡಿಸ್ತಾ ಹೋಗ್ತಾ ಇದ್ದೆ. ಆದ್ರೆ ನನಗೆ ಅದು ಅವಾಗ ಅದೇ ಆನಂದವಾಗಿತ್ತು. ನೀವು ಬಂದು ದರ್ಶನ ಕೊಟ್ರೆ ಆ ಕೀಳು ಜನ್ಮ ಹೋಗಿ ನನಗೆ ಯಾವ ಗಿಣಿ ಜನ್ಮ ಬಂತು,
ಅಲ್ಲೂ ಒಂದು ದರ್ಶನ ಕೊಟ್ರಿ. ಅದು ಹೋಗಿ ನನಗೆ ಗೋಮಾತೆಯ ಜನ್ಮ ಬಂತು, ಅಲ್ಲೂ ಬಂದು ನನ್ನ ಪುಣ್ಯ ವಿಶೇಷದಿಂದ ಜನ್ಮ ಕೊಟ್ರಿ, ದರ್ಶನ ಕೊಟ್ರಿ. ಅದು ಹೋಗಿ ಈಗ ನೋಡಿ ರಾಜಕುಮಾರನಾಗಿ ಹುಟ್ಟಿದ್ದೇನೆ, ಮುಂದೆ ಈ ರಾಜ್ಯಕ್ಕೆ ನಾನೇ ರಾಜನಾಗ್ತೇನೆ. ಆ ರಾಜನಾಗೋದು ಅಷ್ಟರಲ್ಲೇ ಇದೆ, ಅದೇನು ದೊಡ್ಡ ಸಂಪತ್ತಲ್ಲ. ಈ ಮಾನವ ಶರೀರದಿಂದ ಸಾಧು ಸಂತರ ದರ್ಶನ ಮಾಡಿ ಅವರ ಉಪದೇಶವನ್ನು ಪಡೆದು ನಾನು ಒಳ್ಳೆಯ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತೇನೆ, ಮೋಕ್ಷವನ್ನು ಪಡ್ಕೊಳ್ತೇನೆ. ಇದೇ ಸಾಧು ಸತ್ಪುರುಷರಿಂದ ದರ್ಶನದಿಂದ ಆಗ್ತಕ್ಕಂಥ ಒಂದು ಲಾಭ ಅಂತ ಹೇಳಿ ಮಗು ಉತ್ತರ ಕೊಡ್ತು. ಈಗ ನಾವುಗಳು ಆ ಮೋಕ್ಷ ಲಾಭವನ್ನು ಪಡೆಯಬೇಕಾದ್ರೆ ಸಾಧು ಸಂತರ ದರ್ಶನದಿಂದಲೇ ಆಗಬೇಕು. ನಮ್ಮ ಹತ್ರ ಎಷ್ಟು ಹಣ ಇದ್ರು ಹೋಗಿ ಅಂಗಡಿ ಒಳಗೆ ಮೋಕ್ಷ ಕೊಡ್ರಿ ಶೆಟ್ರಿ ಅಂದ್ರೆ ಇಲ್ಲೇ ಬಂದು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಒಂದೆರಡು ನಿಮಿಷ ಮುಂದಕ್ಕೆ ಹೋಗಿದ್ದೀನಿ ಸ್ವಾಮಿಗಳು, ಅದಕ್ಕೆ ಸ್ವಲ್ಪ ಕ್ಷಮಿಸಬೇಕು ಅಂತ ಹೇಳಿ ಇಲ್ಲಿಗೆ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಓಂ ಸದ್ಗುರುದೇವಾಯ ನಮಃ. ಶ್ರೀ ರಾಮಚಂದ್ರಣ್ಣ ಅವರಿಗೆ ಧನ್ಯವಾದಗಳು. ನೀವು ವಿಚಾರ ಹೇಳ್ತೀರಾ? ಏನು ಸ್ವಾಮಿ ವಿಚಾರ ಹೇಳ್ತೀರಾ? 5 ನಿಮಿಷ 5 ನಿಮಿಷ ಹೇಳಿ ವಿಚಾರ. ಒಂದು 5 ನಿಮಿಷ ಹೇಳಿ ಸ್ವಾಮಿ. ಶ್ರೀ ಲಕ್ಷ್ಮೀನಾರಾಯಣ ಮನವಿ, ಲಕ್ಷ್ಮೀನಾರಾಯಣ ಸ್ವಾಮಿಗಳ ಮನವಿ, ಒಂದು 5 ನಿಮಿಷ ವಿಚಾರವನ್ನು ತಿಳಿಸ್ಬೇಕಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಗುರುವೇ ನಮೋ ನಮಃ. ಓಂ ಸದ್ಗುರುವೇ ನಮೋ ನಮಃ. ಗುರುಗಳು ಸರ್ವರಿಗೂ ಭಗವಂತ ಆಯುಷ್ಯ ಕೊಟ್ಟು ಜ್ಞಾನದಲ್ಲಿ ಭಗವಂತನ ಗುರು ಮುಖ್ಯಸ್ಥವಾಗಿ ಎದುರಿಸಿದ್ದೀರಿ. ಒಂದು ದಿನ ಏನಾಯ್ತಂತೆ, ಸ್ವಾಮಿ ರಾಮದಾಸರು ಶಿಷ್ಯಗೆ ಹೇಳಿದ್ರಂತೆ, ಶಿಷ್ಯ ನನಗೆ ಹಸು ಆಗ್ತೈತೆ, ಭಿಕ್ಷೆಗೆ ಹೋಗ್ಬೇಕು, ನೀವು ಭಿಕ್ಷೆ ಮಾಡ್ಕೊಂಡು ಬಾ, ಏನೋ ಅದನ್ನು ಮಾಡ್ತಂದು ನನಗೆ ಭೋಜನ ಕೊಡು ಅಂತ ಹೇಳಿದ್ರು. ಆಯಿತು ಗುರುಗಳೇ, ಖಂಡಿತವಾಗಲೂ ನಾನು ಭಿಕ್ಷೆ ಪಠಣ ಮಾಡಿ ನಮಗೆ ಕಸವನ್ನು ನೈವೇದ್ಯಾಗಿ ನಾನು ಕೊಡ್ತೇನೆ ಅಂತ ಮನೆ ಮನೆಗೆ ಹೋದರು. ಎಲ್ಲ ಬಂದರು. ಬಂದಾದ್ಮೇಲೆ ಒಂದಿನ ಮಾಂತ್ರಿಕ ಬಂದಿಲ್ಲ. ಆ ಮಾಂತ್ರಿಕ ನೋಡ್ತೇನೆ, ನೀನು ನನಗೆ ಬೇಕು, ಏನು ನನಗೆ ಬೇಕು, ನಾಳೆ ನಿಂಚಿಗೂ ನಾನು ಭಿಕ್ಷೆ ನಿಮ್ಗೆ ಹಾಕಲ್ಲ. ನನಗಿಂತ ಗುರು ಯಾರಿದ್ದಾರೆ, ನನಗಿಂತ ಗುರು ಆದರೆ ನಮ್ಮ ಗುರುಗಳಿದ್ದಾರೆ. ಆವಾಗ ಸೃಷ್ಟಿ ಏನು ಮಾಡಿದಂತೆ ಭಯ ಬಿಟ್ಬಿಟ್ಟು, ಆವಾಗ ಸ್ವಾಮಿ ರಾಮದಾಸ್ ಬಂದು ಹೇಳ್ದಂತೆ, ಹೌದಾ ಈ ರೀತಿ ಹೇಳ್ದ ಅವನ ಮಾತಿಲ್ಲ. ಆಯಿತು, 24 ಗಂಟೆ ನಾನು ಟೈಮ್ ಕೊಡ್ತೀನಿ, ಏನು ನೀನು ಆ ಹೇಳಂತ ವ್ಯಕ್ತಿ ಮಾತಿಗಳನ್ನು ನಾನು ಮುಂದೆ ಕರ್ಕೊಂಡ್ಬಾರ್ದು. ಆವಾಗ ರಾಮದಾಸರು ಭಯಪಡಬೇಡ, ಜಗತ್ತಲ್ಲಿ ಗುರುವೇ ಸರ್ವಲೋಕನ, ಹರಿದವನ್ನು ಶ್ರೀರಾಮ ಜಯರಾಮ ಜಯ ಜಯರಾಮ ಜ್ಞಾನ ಮಾಡು. ನಾನು ಕೂಡ ಇರ್ತೀನಿ, ನನ್ನ ಜೊತೆಲೇ ಇರೋ 24 ಗಂಟೆವರೆಗೂ ನನ್ನ ಜೊತೆಲೇ ಇರಬೇಕು, ನೀನು ಆಚೆಗೆ ಹೋಗ್ಬಾರ್ದು. ಅವಾಗ ಮಾಂತ್ರಿಕ ಬಂದಂತೆ, ಬರ ಆ ಇದ್ದಿಂದ ನೀನು ದಾಟಿ ಬರಬೇಕು, ನಾನು ಅಲ್ಲಿ ಬರೋಣ ಅಂತಿದ್ದೆ. ನೆಕ್ಸ್ಟು ಆ ಮಾತಾಡ್ಬಿಟ್ಟೇಳಿ ಮಹಾಕಾಳಿ ಸ್ವರೂಪಲೇ ಬಂದು ನೀನು ಬರ್ಬೇಕು ಬಾಗ್ಬೋದು, ನೀನು ನನಗೆ ಬೇಕು ಅಂತ ಹೇಳಿದ್ರು. ರಾಮದಾಸರು ಹೇಳಿದಂತೆ ದಾಟಬೇಡ ಅಂತ ಹೇಳಿದ್ರು. ಮತ್ತೆ ಗುರುಪಾಗಿ ಬಂದೈತೆ, ಮತ್ತೆ ಆ ಪ್ರೇಮ ಕರ್ತಂತೆ. ಅವಾಗ ರಾಮದಾಸರು ಹೇಳಿದಂತೆ, ಗುರುವಿಂದ ಗುರು ಯಾರಿಲ್ಲ, ಏನು ನೀನು ಈ ಜನ್ಮದಲ್ಲಿ ತಾಳಿದ್ಯಾ, ಆದ್ರೂ ನನಗೆ ಮೋಕ್ಷ ಕೊಡ್ತೀನಿ ನಾನು, ಏನು ನೀನು ಇದನ್ನ ಹೊಂಟೋಗೋದಂತೆ. ಆವಾಗ 24 ಗಂಟೆ ಆಯ್ತಂತೆ. ಏನು ರಾಮದಾಸರು ಇನ್ನೂ ಓದಿರೋ ನೀನು ಅಂತಾನೆ, ನಾನು ಜೊತೆಗೆ ಇದ್ದೀನಲ್ಲ, ಜ್ಞಾನ ಮಾಡಿ ಶ್ರೀರಾಮ ಜಯರಾಮ ಜಯ ಜಯರಾಮ. ಹಾಗೆ ಕೂಡ ಗುರು ತುಂಬ ಮುಖ್ಯವಾದ್ದು. ಅದೇ ನೀವು ಕೊಡತಕ್ಕಂಥ ಗುರುವಿನ ಮಾರ್ಗದಲ್ಲಿ ಸರ್ವರೂ ಗುರು, ಯಾವುದೂ ಶಾಶ್ವತಲ್ಲ, ಈ ಬ್ರಹ್ಮಾಂಡದಲ್ಲಿ ಯಾವುದೂ ಶಾಶ್ವತಲ್ಲ. ಗುರು ಶ್ರದ್ಧೆ ಭಕ್ತಿಯಿಂದ ಯಾರನ್ನು ಗುರು ನಂಬ್ತಾರೋ ಖಂಡಿತ ಗುರು ಕಾಯ್ದೆ ಕಾಯ್ತೇನೆ. ಏನು ನನ್ನ ಮಾತುಗಳಿಗೆ ನಮಸ್ಕಾರ ಹೇಳ್ತೇನೆ. ಜಯ ಗುರು. ಧನ್ಯವಾದಗಳು ಲಕ್ಷ್ಮೀನಾರಾಯಣ ಸ್ವಾಮಿಗಳಿಗೆ. ಈಗ ಏಮಾತ್ರೆ ಅವರು ಒಂದು 10 ನಿಮಿಷಗಳ ಕಾಲ ಆತ್ಮವಿಚಾರ, ಕಬೀರ್ ಒಂದು ಜೀವನ ಚರಿತ್ರೆ ಇದ್ದರೆ ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಪವಾಡಗಳು ಉದ್ದೇಶವಾಗಿ ಏನು ಮಾಡಿಲ್ಲ. ಅವರು ತುಂಬ ಪಂಚೀಕರಣ 20 ವರ್ಷ ರಿಸರ್ಚ್ ಮಾಡಿದ್ದಾರೆ.
ಸುಮಾರು ಪಂಚಭೂತಗಳು ಎಲ್ಲಿ ಹೊಡಿತದೆ ಅನ್ನೋದು ಏನು ಯಾವ್ದ್ರಿಂದ ಗಾಳಿ ನೀರು ಹುಡುಗರು ಸಿಡಿ ಎಲ್ಲ ಹೊಡಿತದೆ ಎಲ್ಲನೂ ಅರ್ಥ ಆಗುತ್ತೆ. ಒಂದು 10 ನಿಮಿಷಗಳ ಕಾಲ ಕೇಳಿಸ್ಬೇಕಾಗಿ ಅರ್ಥ ಆಗ್ತದೆ. ಸ್ಟೋರಿ ಯಾವ್ದೊಳಗೆ ಹೋಗುತ್ತೆ ಅಂತ ಅದನ್ನು ನೀವು ಇವತ್ತು ಹೇಳ್ಬೇಕು. बोलिए सतनाम आदि कबीर साहेब की जय। ओम श्री गुरुदेव अज्ञानतिमिरानंद ज्ञानामकलाकाय चक्षुर्निमीलितेन तस्मै श्री गुरुवे नमः। गुरुवे सर्वलोकानां विधविभवरोगिणां विधिके सर्वविद्यानां ಶ್ರೀ ದಕ್ಷಿಣಾಮೂರ್ತಿ ಇಲ್ಲಿ ಎಲ್ಲರಿಗೂ ಮಾತಾಡತಕ್ಕಂಥದ್ದು ಗುರುವೆ. ಅದಕ್ಕೆ ಅವರು ಹಿಂದೆ ಹೇಳಿದರೆ ಸ್ಪಷ್ಟ ಹೇಳಿದರೆ ಅಜ್ಞಾನತಿಮಿರಾನಂದ ಜ್ಞಾನಾಮಕಲಾಕಾಯ ಅಜ್ಞಾನ ವಿರಾಂತ ಅಜ್ಞಾನದ ಕೂಡತಕ್ಕಂಥ ಜ್ಞಾನವನ್ನು ಸುಜ್ಞಾನದ ಕಡೆ ನಡೆಸ್ಕೊಂಡು ಹೋಗಬೇಕು. ಇದಕ್ಕೆ ನಾವು ಗುರುನ ಅಂದರೆ ಗುರುವಿಗೆ ನಾವು ಏನಕ್ಕಾಗಿ ಇಟ್ಕೊಂಡು ನಾವು ಪ್ರಾಮುಖ್ಯತೆ ತಗೊಂಡ್ರೆ ಗುರುವಿನಲ್ಲಿ ಉಂಟಾಗುವಂಥ ಮೋಕ್ಷವು ನಿತ್ಯದ ಸರ್ವೋಪರ್ತಕ್ಕಂಥ ಅದಕ್ಕೆ ನಾವು ಕೊಡುವಂಥ ಮಾತು. ಆದರೆ ಇದೊಂದು ಮಾತು ಏನಂದರೆ ಭಗವದ್ಗೀತೆ ಒಂದು ಶ್ಲೋಕಗಳು ನಾವು ಎಷ್ಟು ಜನ ನಾವು ಕೂತ್ಕೊಂಡಿದ್ದು ಕೇಳಬೇಕು, ಇದು ಬರಬೇಕು, ಕೂತ್ಕೋಬೇಕು ಅಂದ್ರೂ ಕೂಡ ನಮ್ಗೆ ಯಾವುದೋ ಒಂದು ಪೂರ್ವಜನ್ಮದ ಸುಖದ ವಿಶೇಷ ನಮಗಿದೆ. ಬಹುನಾಂ ನಿರ್ಮಾಣ ಮತ್ತು ಜ್ಞಾನವಾನ ಭಗವದ್ಗೀತೆ ವಾಸುದೇವ ಸ್ವತಃ ಮಹಾತ್ಮ ಏ ಅರ್ಜುನ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಈ ಆಧ್ಯಾತ್ಮಿಕಗಳು ಆಗಲಿ ಕೆಲವೊಂದು ಇದಾಗುತ್ತೆ ನಮಗೆ ಅರ್ಥ ಆಗಲ್ಲಪ್ಪ. ಅಂದರೆ ಅದು ಯಾವುದಾದ್ರೂ ಒಂದು ಪೂರ್ವ ಜನ್ಮದ ಸುಖದ ವಿಷಯಕ್ಕೆ ಮಾತ್ರ ಅವರಿಗೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಇವಾಗ ಹೇಳಿದ ಅಣ್ಣ ಅವರು ಮುಕ್ತಿ ಅಂತ ಹೇಳಿದ್ರು, ಕೈವಲ್ಯ ಅಂತ ಹೇಳಿದ್ರು, ಇನ್ನೊಬ್ರು ಮೋಕ್ಷ ನೋಡಿ ಇಷ್ಟೇ ಸುಲಭ ಇದೆ. ಮೋಕ್ಷ ಅಂದ್ರೆ ಏನು? ಅಥವಾ ಮೋಕ್ಷ, ಮುಕ್ತಿ, ಅಪವರ್ಗ, ನಿರ್ವಾಣ, ನಿರ್ಗತಿ ಇವೆಲ್ಲ ಒಂದೇ ಅರ್ಥನೇ. ಅಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ. ಮೋಕ್ಷ, ನಿವೃತ್ತಿ, ನಿರ್ವಾಣ ಮತ್ತೆ ಮುಕ್ತ ಸ್ವರೂಪ ಅಂತ ಏನ್ ಯಾಕೆ ನೋಡಿ ಮುಕ್ತಿ ಅಂದರೆ ಅಥವಾ ಮೋಕ್ಷ ಅಂದರೆ ಇದು ತಿಳ್ಕೊಂಡು ಏನು ಮುಕ್ತಿ ಅಂದ್ರೆ ಮೋಕ್ಷ ಅಂತ ಏನು? ಮೋಕ್ಷದಲ್ಲಿ ಏನೂ ಇಲ್ಲ, ಸುಲಭ. ಮೋಕ್ಷ ಅಂದ್ರೆ ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ ಅಂತ. ಆದ್ರೆ ಸುಖ ಯಾವುದೆಲ್ಲಿಗೆ ಸುಖ ನಾನೇನ ಹೇಳ್ಬಿಟ್ಟೇವ. ಮೋಕ್ಷ ಅಂದ್ರೆ ಎಲ್ಲ ಪಡೆದು ಮೋಕ್ಷ ಪಡೆಯಬೇಕು, ಮೋಕ್ಷ ಪಡೆಯಬೇಕು. ಹಾಗೆ ನಾವು ಮೋಕ್ಷ ಪಡೆಯಕ್ಕೆ ಆಗಲ್ಲ. ಯಾಕೆ ಅಂತೇಳಿ ಆಲ್ರೆಡಿ ನಾವು ಮೋಕ್ಷ ಸ್ವರೂಪರೇ, ಆಲ್ರೆಡಿ ನಾವು ಮೋಕ್ಷ ಆಗಿದೆ. ಮೋಕ್ಷ ಸ್ವರೂಪರು ನಾವು ಮುಕ್ತ ಸ್ಥಿತಿ ಸ್ವರೂಪರು ಅಂದ್ರೆ ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ. ಅಂದ್ರೆ ಮೋಕ್ಷ ಅಂದ್ರೆ ಬಿಡುಗಡೆಯಿಂದ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಇನ್ನೊಂದು ಬಿಡಿಸ್ತೀವಲ್ಲ, ಮೋಕ್ಷ ಹೇಳಿದ್ರೆ ನಾವು ಮೋಕ್ಷ ಪಡಿಬೇಕು, ಮೋಕ್ಷ ಪಡಿಬೇಕಲ್ಲ. ಆಲ್ರೆಡಿ ನಾವು ಸ್ವತಃ ಸಿದ್ಧವಾದ ತತ್ವಕ್ಕೆ ನಾವು ಮೋಕ್ಷ ಅಂತ ಹೇಳ್ತೀವಿ. ಆದ್ರೆ ಮೋಕ್ಷ ಮೇಲೆ ಬಿಡುಗಡೆ, ಬಿಡುಗಡೆ ಅಂದ ಮೇಲೆ ಬಂಧನ ಯಾವ ತರ ಇರಬೇಕಲ್ಲ ನಮ್ಗೆ. ಅದು ಯಾವುದಕ್ಕಿದೆ ಬಂಧನ ನಮ್ಗೆ? ಇದು ವಿಚಾರ ನಾವು ತಗೊಂಡ್ರೆ ನಿಜವಾದ ನೀವು ಕ್ಲೀನ ತಗೊಂಡ್ಬಿಡ್ತಾರೆ. ಮೋಕ್ಷ ಅಂದ್ರೆ ಏನಾಯ್ತು? ಬಿಡುಗಡೆ. ಬಂಧನದಿಂದ ಬಿಡುಗಡೆ ಆಗಪ್ಪ ನಾವು. ಆದ್ರೆ ಮೋಕ್ಷ ಬಿಡುಗಡೆ ಅಂದ ಮೇಲೆ ಯಾವುದೇ ತರ ಒಂದು ಬಂಧನ ಇರ್ಬೇಕಲ್ಲ. ಅದು ಯಾವ್ದು ಬಂಧನ ಇದೆ? ಅಥವಾ ಶರೀರಕ್ಕಿದೆಯಾ, ಆತ್ಮಕ್ಕಿದೆಯಾ, ಅಥವಾ ಇಂದ್ರಿಯಗಳಿದೆಯಾ? ಯಾವುದಕ್ಕಿದೆ ಬಂಧನ? ನೀವು ಇದನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಮೋಕ್ಷ ಅನ್ನೋದು ಏನು ನಿಮಗೆ ಅರ್ಥ ಆಗುತ್ತೆ. ಏನಕ್ಕಾಗಿ ನಾವು ಮೋಕ್ಷವನ್ನು ಉದ್ದೇಶ ನಾವು ವೇದಾಂತದ ಪ್ರಯೋಜನಕ್ಕಾಗಿ ನಾವು ಮೋಕ್ಷವನ್ನು ಏನಕ್ಕೆ ಉಪಯೋಗ ಮಾಡ್ತೀವಿ ಅಂದರೆ ಮೋಕ್ಷ ಸ್ವತಃ ಸಿದ್ಧವಾಗಿರ್ತಕ್ಕಂಥ ತತ್ವ ನಮಗೆ. ಅಂದರೆ ಮೋಕ್ಷವು ನಿಶ್ಚಯಿಸುವತಕ್ಕಂಥದ್ದು ಮೋಕ್ಷ. ಅಂದರೆ ಮೋಕ್ಷ ಅಂದ್ರೆ ಬಿಡುಗಡೆ, ಅಂದ್ರೆ ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ ಅಂದಾಗ ಆತ್ಮನೈವ ಸಂತುಷ್ಟಂ ಕಾರ್ಯತಃ ವಿದ್ಯತೆ ಅಂತ ಹೇಳಿದ್ರು ಭಗವದ್ಗೀತೆ ಬಗ್ಗೆ. ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ಏನಮ್ಮ ನೀನು ಮೋಕ್ಷ ಮೋಕ್ಷ ಸ್ವರೂಪ ಅಂತ ಮೋಕ್ಷ ಕೊಡ್ಕೊಂಡೆ ಯಾಕೆ ಅಂತ ನಾವು ಮನೆ ಹೇಳಿದ್ರು. ಆತ್ಮನೈವ ಸಂತುಷ್ಟಂ ಕಾರ್ಯತಃ ವಿದ್ಯತೆ. ಯಾರಲ್ಲಿ ಆತ್ಮನಲ್ಲಿ ತೃಪ್ತಿ ಪಡ್ಬೇಕಲ್ಲ, ಆತ್ಮನಲ್ಲಿ ಪ್ರೀತಿ ಮಾಡ್ತಾನೆ, ಆತ್ಮ ಸಂತುಷ್ಟನಾಗ್ತಕ್ಕಂಥ ಮಾಡಬೇಕಾದೇನೆ ಯಾಕೆ ಅಂತ ಕೇಳ್ತಾನೆ. ಯಾಕೆ ಆತ್ಮನ ನಿತ್ಯ ಸುತ್ತಲು ಜ್ಞಾನ ಸ್ವರೂಪ ಆನಂದ ಸ್ವರೂಪ. ಅವನಿಗೆ ಯಾವ ರಾಗ ದ್ವೇಷಗಳಾಗಲಿ
ಇಲ್ಲ ಅವನಿಗೆ ದಾರಿದ್ರ್ಯ ಸ್ಪಿರಿಟ್ ಅವನಿಗೆ. ಅದಕ್ಕೆ ಅವನೇನು ಎಲ್ಲ ಕಡೆ ನಮಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತಕ್ಕಂಥ ಆತ್ಮ ಚೈತನ್ಯವೇ ನಮಗೆ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಂದ ಕೊಡ್ತಕ್ಕಂಥ ಆತ್ಮ ಚೈತನ್ಯವೇ ನಮ್ಗೆ ಕೊಡ್ತಕ್ಕಂಥದ್ದು ಚೈತನ್ಯ. ಅಣ್ಣಾವರು ಹೇಳಿದ್ರು ಚೈತನ್ಯ ಮತ್ತು ಜಡ. ಯಾವುದು ಚೈತನ್ಯ ಯಾವುದು ಜಡ ತಿಳಿಸ್ತೇವೆ ಗೊತ್ತಾಗುತ್ತೆ. ಚೈತನ್ಯ ಅಂದ್ರೇನು? ಚೈತನ್ಯ ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದ ಆತ್ಮ ಚೈತನ್ಯವೇ ಎಲ್ಲ ಜೀವಗಳು ಕೆಲಸ ಮಾಡಲು ಚೈತನ್ಯ ಕೊಡ್ತಕ್ಕಂಥ ಆತ್ಮ. ಅದೇ ಜಡ ಅಂತಿದ್ರು. ಜಡ ಯಾವುದು? ಜಡ ಅಂದ್ರೆ ಎಲ್ಲರೂ ಗೊತ್ತಾಗುತ್ತೆ. ಜಡ ತಂದು ತಿಳ್ತಾರೆ ನಾವು. ಅದೇ ಫಸ್ಟ್ ಅಂದ್ರೆ ಈ ಶರೀರದ ಕೂಡ ಜಡನೇ. ನಾವು ಬದುಕಿದ್ದು ಕೂಡ 5 ಇಂದ್ರಿಯಗಳಿದೆ. ಸತ್ತಾಗ 5 ಇಂದ್ರಿಯಗಳಿರ್ತವೆ. ಸತ್ತಾಗ 5 ಇಂದ್ರಿಯಗಳು ಅದು ಮಾತಾಡೋಣ ನೋಡೋಣ ಕೇಳಲ್ಲ. ಆದರೆ ಬದುಕಿದ್ದಾಗ ಅಷ್ಟೇ ನೋಡೋದು ಕೇಳೋದಿಲ್ಲ, ಶರೀರ ಅಲ್ಲ ಆತ್ಮ. ಅದಕ್ಕೆ ಆತ್ಮನೈಕ ಸಂತುಷ್ಟಂ ಕಾರ್ಯನಃ ವಿದ್ಯತೆ. ಆತ್ಮನಲ್ಲಿ ಯಾವ ತೃಪ್ತಿಗಳಿಲ್ಲ. ಆತ್ಮನ ಜಾಗೃತ ಅವರಿಗೆ ಪರಿಪೂರ್ಣ ಸುಖ ಪ್ರಾಪ್ತಿ ಆಗುತ್ತೆ. ಅವ್ನಿಗೆ ಯಾವ ಕಾಮನೆಗಳಾಗಿ ರಾಗದ್ವೇಷಗಳಿಲ್ಲವ. ಅದಕ್ಕೆ ನೀನೇನು ಮಾಡೋ ಆತ್ಮನಲ್ಲಿ ಸಂತುಷ್ಟನಾಗೋದಿಲ್ಲೋ ಆತ್ಮನಿಂದ. ಆವಾಗ ಏನಂತ ಒಂದು ಕಥೆ ತಂದು ಚಿಕ್ಕ ಕಥೆ ಭಾಳ ಚೆನ್ನಾಗಿದೆ. ಏನಿದ್ದಾಗಿ ನಾವು ಆತ್ಮನಲ್ಲಿ ನಿಂತ್ಕೊಳ್ಬೇಕು. ಅದೇ ಸುಖಾಂತ ಸದಭೂತಾನ ಮಾತ್ರ ಸದ ಪ್ರವರ್ತಯ ಎಲ್ಲ ಇದೆ. ಇವತ್ತಾಂತರ ಜೀವರಾತ್ರಿಗಳು ಸುಖ ಸ್ವರೂಪದಲ್ಲ. ನಾವು ಸುಖವನ್ನೇ ಬಯಸೋದಕ್ಕೆ ಅರ್ಥವನ್ನು ಯಾವುದೂ ಬಯಸಲ್ಲ. ನೀಚ ವ್ಯಸನೇಶು ಅಂತ ನಿನ್ನಂತೆ ನಾಶ ಅಂದ್ರೆ ನೀಚ ಜನಗಳು ಕಟ್ಟಾಗಿದ್ದಾಗ ದೇವ್ರು ಬಿಡ್ತಾರೆ. ನೀನು ಎಂತ ಕಷ್ಟಪಟ್ಟೆ ಏನಾಗಿದೆ. ಆದರೆ ಮಾಡ್ತಕ್ಕಂಥ ಕೆಲಸ ಯಾರು? ನಾವೇ ತಗೊಂಡಿದ್ದೀವಿ. ನಮ್ಮ ಕರ್ಮ ನಾವು ಅಂದ್ಕೊಳಲ್ಲ ದೇವ್ರ ಮೇಲೆ. ನೀಚ ವ್ಯಸನೇಶು ಮಗ್ನ. ನೀಚ ಜನರು ಏನ್ ಮಾಡ್ತಾರೆ? ದೇವ್ರು ಬಿಡ್ತಾರೆ. ನಾನು ಗೊತ್ತಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅದೇ ಹೇಳ್ತಾನೆ. ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ರಾಜ ಇದ್ದಂತೆ. ಆ ರಾಜನು ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳನ್ನು ಸಾಕ್ತಾ ಇದ್ದಂತೆ. ಆವಾಗ ಒಂದು ಎಕ್ಸಿಬಿಷನ್ ಇಟ್ಟಿದ್ದಂತೆ. ಯಾರು ಏನೇನು ಬೇಕಾದ್ರೂ ತಗೊಂಡೋದು ನೋಡಿ, ನೀವು ಯಾರು ಅಡ್ಡಿ ಮಾಡಬೇಡಿ ಅಂತ ಹೇಳಿ ಕಾವಲಿಕ್ಕಿ ಬಿಟ್ಬಿಟ್ಟಂತೆ. ಸರಿ ಏನ್ ಮಾಡೋದು? ಏನಾದ್ರು ಬಂದು ಜನಗಳು ಯಾರ್ಯಾರು ಏನೇನು ಸಾಮಾನು ಆ ಸಾಮಾನು ತಗೊಂಡೋಗ. ಅಲ್ಲಿ ಒಬ್ಬ ಮುಳುಗಿ ವಯಸ್ಸಾದ ಮುಳುಗಿ ಬಾಬು ನಿಂತ್ಕೊಂಡು ನೋಡೋದು ಅಂತ ಆಯ್ತು. ಮುಟ್ಲಿಲ್ಲ ಸಾಮಾನು ಯಾರೋ ಆ ಮುತ್ತಮ್ಮ. ಇವ್ರು ಯೋಚನೆ ಮಾಡಿದ್ರೆ ನೀವು ಮುಳುಗಿ ಸುಮ್ಮನೆ ನಿಂತ್ಕೊಂಡವಳೆ. ಎಲ್ಲ ಜನಗಳು ಹೋಗಿ ಎಲ್ಲ ವಸ್ತುಗಳು ಹೋಗುದು, ಕೊಳೆಗಳು ತಗೊಂಡು, ಕಟ್ಟೆಗಳು ತಗೊಂಡು, ಅವ್ರ ಬೇಕಾದ ಸಾಮಾನುಗಳು ತಗೊಂಡೋದ್ರು. ಅದು ಎಲ್ಲ ನಿಂತ್ಕೊಂಡವಳೆ. ಯಾಕೆ 3 ದಿನ ಆಯ್ತಾಗೆ ಅವಳೆ. ಅವಾಗ ಕೇಳಿದಂತೆ, ಏನಮ್ಮ ನೀನು ಏನು ತಗೊಂಡಿಲ್ಲ? ಅವರೆಲ್ಲ ಹೋಗಿ ಎಲ್ಲ ತಗೊಂಡೋದ್ರು. ಆದರೆ ನೀನು ಏನೋ ತಗೊಂಡೋಗಿ ಏನೋ ತಗೊಂಡವಮ್ಮ ಅಂತ. ಅದೇಯ ನನಗೆ ಬೇಕಾಗಿದ್ದರೆ ಯಾವುದು ಸುಖ ಸ್ವರೂಪವಲ್ಲ, ದುಃಖ ಸ್ವರೂಪವಲ್ಲ. ಸುಖವನ್ನು ಕೊಡಲ್ಲ, ದುಃಖವನ್ನು ಕೊಡಲ್ಲ. ಇದಕ್ಕೆ ಏನು ಕೇಳಿದ್ರೆ ನನಗೆ ಬೇಕಾಗಿರೋದು ದೇವರಪ್ಪ. ಏನು ಬೇಕು ಹೇಳಮ್ಮ ನಿಮಗೆ? ನಾನು ಏನು ಮಾಡಬೇಡಪ್ಪ. ಈ ವಸ್ತುಗಳ ಹಿಂದೆ ಇದೆ. ನೀವು ರಾಜನ ಕರ್ಕೊಂಬ, ನಾನು ನಿಮ್ಮ ರಾಜನ ನೋಡಬೇಕು. ಯಾರೋ ಆ ಮುತ್ತಮ್ಮ. ಇನ್ನೇನಪ್ಪ ಎಲ್ಲಾದ್ರೂ ವಾಸ್ತು ಎಲ್ಲ ತಗೊಂಡಾಗ ರಾಜನ ಕೇಳಿದ್ರು ಹೋಗ್ತಾರೆ. ಹೋಗಿ ಹೇಳಿದ್ರು, ಏನ್ರಿ ಬಂದಿದ್ದು? ಸ್ವಾಮಿ ನಾನು ಏನು ಹೇಳಿ 3 ದಿನದಿಂದ ಆಯಮ್ಮ ಕೊಟ್ಟಿದ್ದು ಕುಟ್ಕೊಂಡ್ತಾಳೆ. ಏನು ಸಾಮಾನು ನೋಡೋಣ ಅದು ನೋಡಿ ನೋಡಿ ನಗುತ್ತಾಳೆ. ನೀವು ತಗೊಂಡೋಗ ಕೇಳಿದ್ರೆ ನಾನು ರಾಜ ಬೇಕು. ನನಗೆ ಏನ್ ಬೇಕು ಅಂತ ಹೇಳಿ ಕೇಳಿದ್ರೆ ಅಯ್ಯಮ್ಮ ಏನ್ ಹೇಳ್ತಾ ಮುತ್ತಮ್ಮ ನಾನು ರಾಜ ನೋಡ್ಬೇಕು ಅಂತ ಹೇಳಿ. ಸರಿ ಹೋಗಿ ಹೇಳಿದ್ರು ರಾಣಿಗೆ, ನೋಡಿ ಸ್ವಾಮಿ ನಿಮ್ಮನ್ನೇ ನೋಡ್ತಾಳೆ, ನಿಮ್ಮನ್ನೇ ಕರ್ಕೊಂಡ್ ಮಾಡ್ತಾರೆ, ನೀವೇ ಬರ್ಬೇಕಂತೆ. ಹೌದಾ? ಇದೇನಿದೆ ಆಶ್ಚರ್ಯ. ಇದು ಯಾರು ಕೇಳಿದೆ ರೆಟ್ಟಿನ? ಸರಿ ರಾಜ ಆನೆ ಕೂತ್ಕೊಳ್ಳೋ ಬರಲ್ಲ. ಅಯ್ಯಮ್ಮ ಅಲ್ಲೇ ನಿಂತ್ಕೊಳ. ಸರಿ ಬಂದು ಬರ್ತಾನೆ ರಾಜ ಕೇಳಿದ್ರು. ಅಯ್ಯಮ್ಮ ಕೇಳಿದ ರಾಜ ಸ್ವಲ್ಪ ಆನೆ ಮೇಲಿಕ್ಕೆ ಹಳೆ ಬಾಪಾಗ. ಸರಿ ಅಯ್ಯಮ್ಮ ಹಿಡಿದು ಹಳೆ ಬಂದು ಹಳೆ ಬರ್ತಾನೆ ಏನು ಮಾಡ್ಬಿಟ್ಟು ರಾಜನ ಪದವಿಗೆ ಇಟ್ಕೊಂಡು ಯಾರೋ ಮುತ್ತಮ್ಮ. ಅಯ್ಯಪ್ಪ ಲಾಸ್ಟ್ ಕೇಜಿ ಆಯ್ತು. ಇದೇನಮ್ಮ ಇದು? ಬೇಕಾದಂಥ ಸಾಮಾನುಗಳಿವೆ, ಕೇವಲ ನಿನ್ನ ನನ್ನನ್ನು ತೆಗೆದುಕೊಂಡಲ್ಲ. ಏನಕ್ಕಾಗಿ ಇಟ್ಕೊಂಡೆ ನಾನಂತೆ ರಾಜ? ಈ ವಸ್ತುಗಳು ನೀನು ಹೇಳ್ತಲ್ಲ, ಎಲ್ಲ ವಸ್ತುಗಳ ಈ ವಸ್ತುವಿಲ್ಲ ಅಂದ್ರೆ ಐಕ ಸುಖದ ಕ್ಷಣಿಕ ಸುಖಗಳಿವೆಲ್ಲ. ಈ ವಸ್ತುವಿನಿಂದ ಸುಖ ಸ್ವರೂಪವಲ್ಲ, ದುಃಖ ಸ್ವರೂಪವಲ್ಲ, ಕೇವಲ ಬಲಗಿನ ಪರಿ ಮಾತ್ರ ಸಾಮಾನುಗಳು. ಆದ್ರೆ ನೀನು ಬಲಗೈನ ನಿಂತ್ಕೊಂಡಲ್ಲ, ನೀನು ನನ್ನವನಾದ್ಮೇಲೆ ಈ ಸಾಮಾನ್ಯ ನಮಗೆ ಅಂತ ಇಲ್ಲ, ನೀನೇ ನೆನೆಸ್ಬೇಕು. ಅದಕ್ಕೋಸ್ಕರಕ್ಕೆ ನಾವು ಅಷ್ಟೇ ನಾವು ಐಕ ಈ ಇದರಲ್ಲಿ ಜಡ ಮತ್ತು ಚೈತನ್ಯದಲ್ಲಿ ಜಡದಲ್ಲಿ ನಾಶವಾದಂತಹ ಜಡ ಶರೀರದಲ್ಲಿ
ಶರೀರ ದಾರಿ ಒಬ್ಬನವನೇ. ಯಾರು ಶರೀರ ದಾರಿ? ಅವನೇನಯ್ಯ ನಮ್ಮ ಸ್ವರೂಪ. ಯಾರು? ಆತ್ಮನು. ನಾವು ಐಹಿಕ ಇಂದ್ರಿಯಗಳ ಮೂಲತಃ ಹೊರಗಡೆ ಇರತಕ್ಕಂತಹ ವಿಷಯ ಭೋಗಗಳ ಮನಸ್ಸಿಗೆ ತಾತ್ಕಾಲಿಕ ಸುಖ ಸಿಗುತ್ತೆ. ಆದರೆ ಮನಸ್ಸನ್ನು ಲೌಕಿಕದಿಂದ ದೂರವಿಕ್ಕೆ ಆತ್ಮ ಮನಸ್ಸನ್ನು ಅಂತರಂಗನಾಗಿ ಆತ್ಮ ಲಗ್ನವಾಗ ಆತ್ಮ ಯೋಗವಾಗುತ್ತೆ. ಇದನ್ನೇ ಅವನು ಕೇಳಿದ್ರು, ಅಲ್ಲಪ್ಪ ಈ ವಸ್ತುಗಳನ್ನು ಯಾವಾಗ ಬೇಡ, ನೀನೇ ನನ್ನವನೊಮ್ಮೆ ನನಗೆ ಹೆಸರು ಬೇಡಪ್ಪ. ಅಡೇ ನಿಂಗೆ ಅಡೇ ನಮ್ಮದು ಅಷ್ಟೇ. ನಮ್ಮಲ್ಲಿ ಸ್ವತಃ ಸಿದ್ಧವಾಗತಕ್ಕಂಥ ಆ ಮೋಕ್ಷ ಸ್ವರೂಪನಾಗತಕ್ಕಂಥ ಆತ್ಮನನ್ನು ನಾವು ಆತ್ಮನೇಗ ಸಂತುಷ್ಟಂತಾಗಿ ಮಾಡಿದ್ದೇವೆ. ಆದರೆ ನಾವು ಮನಸ್ಸನ್ನು ದೀನ ಮಾಡುವ ಆತ್ಮ ಯೋಗವಾಗುತ್ತೆ. ಓಂ ತತ್ಸತ್. ನೋಡಿ, ಇವರು 25 ವರ್ಷದಿಂದ ಪಂಚೀಕರಣನ ಯಾವುದೋ ಒಂದು ಒಳ್ಳೆ ಗುರುತವ ಮುಚ್ಚಿದ್ದಾರೆ. ಇವ್ರು ನಾಳೆ ನೋಡಿದ್ರು ಬೀಳುತ್ತೆ ಮುಂದೆ. ನಾಳೆ ಎಲ್ಲೋಗೋದು ಯಾರು ಬರ್ತಾರೆ ಅನ್ನೋದು ಮುಂದೆ ಬೀಳ್ತೈತೆ ಇವ್ರಿಗೆ. ನಾಳೆ ಮಳೆ ಬರೋದು, ಬಿಸಿಲು ಮಳೆ ಬೀಳೋದೆಲ್ಲ ಕಾಣ್ತೈತೆ ಇವ್ರಿಗೆ. ನಾಳೆ ಬರೋದು ಎಲ್ಲ ಕಾಣ್ತದೆ. ನೋಡಿ ಇವ್ರು ಯಾವ ಥರ ಉಜ್ಜಿದಾರೆ ಅಂದ್ರೆ ಒಳಗಡೆ ಕನ್ನಡಿನ ಮುಂದೆ ಮುಖ ಕಾಣ್ತಾರೆ. ಆ ಕನ್ನಡಿನ ಕೊಡದು ಬಿಟ್ರೆ ಎಲ್ಲ ಬೈಲಿಗೆ ಬೈಲು. ನೋಡಿ ಇವ್ರು ಎಂತ ಕಾವಿನೇ ಹಾಕೊಂಡಿಲ್ಲ. ಸಂಸಾರದಲ್ಲಿ ಇದ್ರಿಗೆ ಯಾವ ಸಾಧನೆ ಮಾಡಿಲ್ಲ ನೋಡಿ. ಕಾವ್ಯ ಹಾಕೊಂಡಿರೋ ಹೆಂಗ್ ಸಾಧನೆ ಮಾಡ್ಬೇಕು ನೋಡಿ. ಯಾರು ಬೇಕಾದ್ರೆ ಕುತ್ಕೊಂಡಿರ್ತೀನಿ ನಾನು ಮಾಡ್ತೇನೆ ಹೇಳಿ ನೋಡಿ. ಇಂಥ ನೋಡಿದಾಗ ಸಂತೋಷ ಆಗುತ್ತೆ. ಈಗ ಶ್ರೀ ಚೌಡಣ್ಣ ಅವರಲ್ಲಿ ಮನವಿ ಮಾಡ್ತೀವಿ. ಇವರು 95 ವರ್ಷದ ವಯೋವೃದ್ಧರು, ಹನುಮಾನ್ ಸಾಹೇಬರ ಶಿಷ್ಯರು. ಹಾಗಾಗಿ ಒಂದು 10 ನಿಮಿಷಗಳ ಕಾಲ ಕಬೀರ್ ವಿಚಾರ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಕಬೀರ್ ಜೀವನ ಚರಿತ್ರೆ ಬಗ್ಗೆ ಏನಾದರೂ ಇದ್ದರೆ ಗೊತ್ತಿದ್ದರೆ ತಿಳಿಸ್ಬೋದು ಅಂತ ಅದನ್ನು ಮನವಿ ಮಾಡ್ತೀವಿ. ನಾವು ಇಲ್ಲಿ ಎಲ್ಲರೂ ಸೇರಿ ಈಗ ನಾವು ನಿಜಸ್ಥಿತಿಯನ್ನು ನಾವು ತಿಳ್ಕೊಳ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಹೇಳ್ತಾರೆ ಮಾತು, ಬರುವುದೇ ನರಗಳನ್ನು ಮುಂದಕ್ಕೆ, ಹೊರಗುವುದೇ ಸದ್ಗುರುವಿನ ಪಾರಾತ್ಮನಿಗೆ, ಕರುಣವಿರುವುದೇ ಕಾಲನಿಗೆ, ಮರವಿದೆ ಮೃತ್ಯುವಿಗೆ, ಆಲಸ್ಯವೇ ಯಮದೂತರಿಗೆ, ದೇವರಿಗೆ ಸಲ್ಲುವ ನರವಿದನೇ ನಂಬಿ ಹೇಳಿರೋ ಮುಂದಕ್ಕೆ ನರಗಳನ್ನು ಮೊದಲು ಸದ್ಗುರು ದೊರೆಯುವನೋ ದೊರೆಯನೋ, ತಂದಕ್ಕೆ ಸದ್ಗುರು ದೊರೆತರು ನನಗೆ ತನ್ನ ನಿಜವನ್ನು ತಿಳಿಯಬೇಕೆಂಬ ವಿವೇಕವು ಬರುವುದೋ ಮೇಲ್ಬಾರದು. ಆದ ಕಾರಣಕ್ಕೆ ಈ ಧರ್ಮಗಳು ಈಗಲೇ ಮುಕ್ತಿಯ ಸ್ವಾತಂತ್ರ್ಯ ಅಂತ ಮಾತು ಹೇಳಿದರು. ಆದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ ಈ ರೀತಿ ಎಲ್ಲರೂ ಬಂದು ಸದ್ಗುರುವಿನ ಒಂದು ವಿಧಾನವನ್ನು ಕೇಳಿ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ನಾವು ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ತೀವಿ, ಇದು ತಪ್ಪು. ಆದ್ದರಿಂದ ನಾವು ಸತ್ಸಂಗಕ್ಕೆ ಬಂದು ವಾರ ಬಂದು ನಾವು ಕೇಳ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಅದು ಬಿಟ್ಬಿಟ್ಟಿದ್ದೀವಿ ನಾವು ಇವಾಗ. ನಾವು ಏನು ಮಾಡ್ತೀವಿ, ತಿಂಗಳಿಗೋ ವಾರಕ್ಕೋ 15 ದಿನಕ್ಕೋ ಪ್ರತಿ ಬಂದು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದು ನಮ್ಮ ತಪ್ಪು. ಆದ್ದರಿಂದ ನಾವು ತಪ್ಪು ಮಾಡೋದನ್ನು ಬಿಡಬೇಕು. ನಮ್ಮ ನಿಜಸ್ಥಿತಿಯನ್ನು ನಾವು ತಿಳ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಬರುವುದೇ ನರಜನ್ಮ ಮುಂದಕ್ಕೆ, ದೊರಕುವುದೇ ಸದ್ಗುರುವಿನ ಪಾದಾಂತರವು, ಕರುಣವಿರುವುದೇ ಕಾಲನಿಗೆ, ಮರವೇ ಮೃತ್ಯುವಿಗೆ, ಆಲಸ್ಯವೇ ಯಮದೂತರಿಗೆ, ನರನಿಗನೇ ನಂಬಿ ಜಯಗಳಿಸಲು ನಿಮಗೆ ನರಜನ್ಮ ಮೊದಲು ಸದ್ಗುರು ದೊರೆಯುವನೋ ದೊರೆಯನೋ,
ಬೇಕೆಂಬುದು ಬೇಕು ಯಾವುದೋ ನೀಡಬಾರದು. ಆದ ಕಾರಣದಲ್ಲಿ ಈ ಸಮಯಗಳು ಈಗಲೇ ಮುಕ್ತಿಯ ಸಾಧಿಸಿದ ದೇವರು ಹೇಳಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ್ಮವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಈ ಬೇರೆ ಯಾರು ಏನು ಹೇಳಿದ್ರು ಕೂಡ ನಾವು ಕೇಳೋದಕ್ಕೆ ಹೋಗಬಾರದು. ಸತ್ಸಂಗದಲ್ಲೇ ನಮಗೆ ನಿಜಸ್ಥಿತಿ ಸಿಗಬೇಕಾದ್ರೆ ಇನ್ನು ಬೇರೆ ಯಾವ ಜಾಗಗಳನ್ನು ಸಿಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಯಾತ್ರಾದಿಗಳಲ್ಲಿ ಹೋದರೆ ಯಾತ್ರೆಗೆ ಹೋದರೆ ಅದೆಲ್ಲ ಸಿಕ್ಕೋಗುತ್ತೆ ನಮಗೆ, ಅದೆಲ್ಲ ದೇವರು ಬಂದ್ಬಿಟ್ಟು ನಮ್ಮ ಪಾಪ ಎಲ್ಲ ಕಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ನಮಗೆ ಪಾಪ ಕಳೀತದ. ಈಗ ನಾವು ನೀಟಾಗಿ ಕಟ್ಕೊಂಡು ಏಕೆ ಅಲ್ಲಿ ನಿಂತ್ಕೊಳ್ಳೋ ಜಾಗ ಇರುತ್ತಲ್ಲ, ಕುತ್ಕೊಳ್ಳೋ ಜಾಗ ಇರುತ್ತಲ್ಲ. ಅಯ್ಯೋ ಯಾಕೆ ಬರಬೇಕು ನಾವು, ಯಾಕೆ ತೊಂದರೆ ಬಗ್ಗೆ ಅನ್ಕೊಂಡಿರ್ತೀವಿ ಹೊತ್ತು ದೇವರನ್ನೆಲ್ಲ ಭಕ್ತಿ ಮಾಡೋಕ್ಕೆ ದೇವರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀವಿ. ಆದ್ದರಿಂದ ಸತ್ಸಂಗಕ್ಕೆ ನಮ್ಗೆ ಬಿಡುವಾಗಿ ಇರ್ತದೆ. ನಾವು ಬಂದು ನಮ್ಮ ಸ್ಥಿತಿಯನ್ನು ತಿಳ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ನಾವು ಯಾವ ಜನ್ಮ ಎತ್ಕೊಂಡು ಬಂದಿದ್ದೀವೋ ಏನೇ ಮಾಡಿದ್ದೀವೋ ನಮ್ಗೆ ಗೊತ್ತಿಲ್ಲ. ಹಿಂದೆ ಶ್ರೀಪೀಠ ಆದಿ ಜನ್ಮದಲ್ಲಿ ಒಂದು ಪೂರ್ವದ ಪುಣ್ಯ ಸುಕೃತಗಳಲ್ಲಿ ಹೊಂದಿ ಪಾವನವಾದ ನರಜನ್ಮವನ್ನು ಮುಂದಿನ ಮುಕ್ತಿಯ ಬಯಸದೆ ಮೋಹಾಂಧಕಾರವನ್ನು ಮುಳುಗಿ ಮಧ್ಯಮಾಂಸಾದಿಗಳ ತಿಂದು ಗುರು ಹಿರಿಯರ ಸೇವೆ ಮಾಡದೆ ಪುನರಕ್ಕೆ ತಂದಿರಾಯಿಗಳಾಗಿ ಹುಟ್ಟುವ ಎಂದು ನಾವು ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಸತ್ಸಂಗವೇ, ಸತ್ಸಂಗದಿಂದ ನಮಗೆ ತಿಳುವಳಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡುತ್ತೆ ಹೊರತು ಬೇರೆ ಹೇಳುವುದು ಯಾವ ಯಾತ್ರೆ ಹೇಳಿದ್ರು ನಮಗೆ ಜನ್ಮ ಸಾರ್ಥಕವಾಗುವುದು. ನಾವು ಬೇಕಾದಷ್ಟು ಜನ್ಮಗಳನ್ನು ಎತ್ಕೊಂಡು ಬಂದಿದ್ದೀವಿ, ನಾವು ನೂರಾರು ಜನಗಳು ಎತ್ಕೊಂಡು ಬಂದಿದ್ದೀವಿ. ಅದೆಲ್ಲ ನಮಗೆ ಇವಾಗ ನಮಗೆ ಸಿಕ್ಕಿದೆ, ಅದನ್ನು ನಾವು ತಿಳ್ಕೊಬೇಕು. ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವದಲ್ಲಿ ನಿರ್ಮೋಹತ್ವ, ನಿರ್ಮೋಹತ್ವದಲ್ಲಿ ನಿಶ್ಚಲತತ್ವ, ನಿಶ್ಚಲತತ್ವದಲ್ಲಿ ಜೀವನ್ಮುಕ್ತಿ ಅಂತ ಹೇಳಿದ್ದಾರೆ. ಆದ್ದರಿಂದ ಸತ್ಸಂಗದಲ್ಲಿ ನಾವು ನಮ್ಮ ನಿಜಸ್ಥಿತಿಯನ್ನು ತಿಳ್ಕೊಂಡು ನಾವು ಮಾಡಬೇಕಾದಂತಹ ಏನೈತೆ, ನಾವು ಬಿಡಬೇಕಾದಂತಹ ಏನೈತೆ ಇದನ್ನು ತಿಳ್ಕೊಂಡು ನಾವು ಬೇಡವಾದನ್ನು ಬಿಟ್ಟು ನಿಜಸ್ಥಿತಿಯನ್ನು ತಿಳ್ಕೊಂಡು ನಮ್ಮ ಜನ್ಮ ನಾವು ಸಾಧನೆ ಮಾಡಬೇಕು. ಆದ್ದರಿಂದ ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವ ನಿಶ್ಚಲತತ್ವ, ನಿಶ್ಚಲತತ್ವ ಜೀವನ್ಮುಕ್ತಿ ಅಂತ ಹೇಳಿ ಮಾತು ಹೇಳಿದ್ದಾರೆ. ಆದ್ದರಿಂದ ನಾವು ನಮ್ಮ ಜನ್ಮವನ್ನು ಸಾಧನೆ ಮಾಡಿಕೊಳ್ಳಬೇಕಾದ್ರೆ ತಪ್ಪದೆ ನಾವು ಸತ್ಸಂಗವನ್ನು ನಮ್ಮ ಜೀವನ ನಾವು ತಿಳ್ಕೊಂಡು ನಾವು ಮುಂದೆ ನೋಡೋದೇ ಇರಬಾರ್ದು. ನಾವು ಬೇಕಾದಷ್ಟು ಜನರು ಎತ್ಕೊಂಡು ಬಂದುಬಿಟ್ಟಿದ್ದೀವಿ. ಹಿಂದೆ ನೀಗಿದಾಗಿ ಜನ್ಮದಿ ನೊಂದು ಪೂರ್ವದ ಪುಣ್ಯ ಸುಕೃತಗಳನ್ನು ಹೊಂದಿ ಪಾವನ ಮಾಡುವ ನರಜನ್ಮವನ್ನು ಮುಂದಿನ ಮುಕ್ತಿಯ ಬಯಸದೆ ಮೋಹಾಂಧಕಾರಕ್ಕೆ ಮುಳುಗಿ ಮಧ್ಯಮಾಂಸಾದಿಗಳ ತಿಂದು ಗುರುಗಿರಿಯರ ಸೇವೆಯ ಮಾಡದೆ ಪುನರಕ್ಕೆ ತಂದಿರಾಯಿಗಳಾಗಿ ಹುಟ್ಟುವರೆಂದ ನಾಮಲಿವ ಅಂತ ಹೇಳಿದ್ದಾರೆ. ಅದರಿಂದ ನಾವು ಜನ್ಮವನ್ನು ಸಾರ್ಥಕ ಮಾಡಬೇಕಾದ್ರೆ ಸತ್ಸಂಗದಿಂದ ಬೇರೆ ಎಲ್ಲರೂ ಜಾಗ ಇಲ್ಲ. ಆದ್ದರಿಂದ ಸತ್ಸಂಗವನ್ನು ಬಿಡದೆ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಇದನ್ನು ತಪ್ಪಿಗೆ ನಾವು ನಡ್ಕೊಂಡು ಬಂದು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಈ ಚೋಡ ಶ್ರೀ ಚೋಳನವರಿಗೆ ಧನ್ಯವಾದಗಳು. ಈಗ ಸುಂಕೇನಹಳ್ಳಿ ಆಶ್ರಮ ನಮ್ಮ ಗುರುಗಳಾದಂಥ ಶ್ರೀ ಜ್ಞಾನದಾಸ್ ಸಾಹೇಬರು ಆಶ್ರಮದ ಟ್ರಸ್ಟಿಗಳು ಮತ್ತು ಶಿಷ್ಯರಾದ ಶ್ರೀ ಶಾಂತರಾಜವರು ಒಂದು 10 ನಿಮಿಷಗಳ ಕಾಲ ಸವಿರ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮೋ ನಮೋ ಗುರುದೇವಕೋ ನಮೋ ಕಬೀರ ಕೃಪಾಲ ನಮೋ ಸಂತ ಶರಣಾಗತಿ ಸಕಲ ಪಾಪ ಭಯಚಾರ ಬಂದಿ ಚೋಳ ಕೃಪಾಲ ಪ್ರಭು ವಿಘ್ನ ವಿನಾಶಕ ನಾಮ ಅಶರಣ ಶರಣ ವಂದೋ ಶರಣ ಸಭವಿಧಿ ಮಂಗಲಧಾಮ सतनामादि कबीर साहेब की जय, सद्गुरु देव की जय, सद्गुरु अमरदास साहेब की जय, सद्गुरु ज्ञानदास साहेब की जय, सद्गुरु निश्चलदास साहेब की जय, सद्गुरु हनुमानदास साहेब की जय, चारे गुरु मोक्षव्याली की श्री सर्वसंत महंत की जय जय जय।
ಬಂಧುಗಳೇ, ಈ ದಿವಸ ನಾವು ಕಬೀರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈಗ ತಾನೇ ಶೋಭತ್ನವ್ರು ಹೇಳಿದ್ರು, ಸತ್ಸಂಗತ್ವೇ ನಿಸಂಗತ್ವ, ನಿಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ಜೀವನ್ಮುಕ್ತಿ, ನಿರ್ಮೋಹತೆ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಮುಕ್ತಿ ಅನ್ನೋದೇನು ಅಷ್ಟು ದುರ್ನಾಗ ಸಿಗುವಂತ ವಸ್ತು ಅಂತ ತಿಳ್ಕೊಂತಿದ್ದೀರಾ? ಮುಕ್ತಿ ದುರ್ನಾಗ ಸಿಗುವಂತ ವಸ್ತು ಅಲ್ಲ, ಎಲ್ಲೂ ಮಾರ್ಕೆಟಲ್ಲಿ ಸಿಗೋದಂತದಲ್ಲ. ಕಾಲಗಳಿಂದ ಸುತ್ತಲಿಂದಲೂ ಇದಕ್ಕಾಗಿ ಎಷ್ಟೋ ಜನ ಋಷಿಮುನಿಗಳು ತಪಸ್ ಮಾಡಿದ್ದಾರೆ, ಎಷ್ಟೋ ಜನ ಬೇಕಾದಷ್ಟು ಆಚರಣೆಗಳನ್ನ ಅನುಷ್ಠಾನಗಳನ್ನ ಮಾಡಿದ್ದಾರೆ. ಬಹಳ ಕಷ್ಟ. ಆದರೂ ಆಗಾಗ ನಾವು ಈ ವಿಚಾರವನ್ನ ಕೇಳ್ತಾ ಇದ್ರೆ, ಇಂಥ ಒಂದು ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇದ್ರೆ, ಆದಷ್ಟು ನಮ್ಮ ಮನಸ್ಸು ನಿರ್ಮಲವಾಗಿ, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ದೂರವಾಗಿ ನಾವು ಮೋಕ್ಷಕ್ಕೆ ಹತ್ತಿರವಾಗ್ಬೋದು ಅಥವಾ ಸಾಧನೆಗೆ ಪಾತ್ರತ್ವವನ್ನು ಪಡ್ಕೊಳ್ಬಹುದು ಅನ್ನುವಂಥ ಒಂದು ವಿಶ್ವಾಸ. ಹಾಗಾಗಿ ನಾವು ಈ ಸತ್ಸಂಗಗಳನ್ನ ನಡೆಸ್ತಾ ಇದ್ದೀವಿ. ಅದರಲ್ಲೂ ಇವತ್ತು ಕಬೀರ್ ಸಾಹೇಬರ ಜಯಂತಿ. ಈ ಪ್ರಪಂಚಕ್ಕೆ ಆತ್ಮಸ್ವರೂಪವನ್ನ ತಿಳಿಸ್ಕೊಟ್ರು, ಪಾರ್ಟಿ ಸಿದ್ಧಾಂತವನ್ನ ಬೋಧನೆ ಮಾಡಿದಂತ ಅವರು ಕಬೀರ್ ಸಾಹೇಬ್. ಕಬೀರ್ ಸಾಹೇಬ್ರಿಗೂ ಮೊದಲು ಇತ್ತು, ಅಂದ್ರೆ ಹೃದಯದಲ್ಲಿ ಪರಶಿವ ಸುಬ್ರಹ್ಮಣ್ಯ ಸ್ವಾಮಿಗೆ ಜ್ಞಾನ ಸಿಂಧು ಎಂಬತಕ್ಕಂಥ ಒಂದು ಗ್ರಂಥದಲ್ಲಿ ಬೋಧನೆ ಮಾಡಿದ್ದಾನೆ. ಆತ್ಮತತ್ವ ಅಂದ್ರೆ ಏನು, ಆತ್ಮ ನಿರೂಪಣೆ ಅಂದ್ರೆ ಏನು, ಸಾಧು ಸಂತರಾದರೂ ಹೇಗಿರಬೇಕು, ಶಿಷ್ಯನಾದರೂ ಹೇಗಿರಬೇಕು, ಸಾಧನೆ ಅನ್ನೋದು ಹೇಗಿರಬೇಕು, ಗೊತ್ತಾಯ್ತಾ? ಹೇಗೆ ಸಾಧನೆಯಿಂದ ನಾವು ಪರಿಪೂರ್ಣತ್ವವನ್ನು ಹೊಂದುತ್ತೀವಿ ಅನ್ನುವಂಥ ವಿಚಾರನ ಸಟಿಕಾ ಜ್ಞಾನ ಸಿಂಧುವಿನಲ್ಲಿ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿಗೆ ಉಪದೇಶ ಮಾಡಿದ್ದಾರೆ. ಅದಾದ ನಂತರದಲ್ಲಿ ವೇದಾಂತ ಡಿಂಡಿಮ ಅಂತಕ್ಕಂಥ ಒಂದು ಗ್ರಂಥ. ಅದಾದ ನಂತರದಲ್ಲಿ ಅದಾದ ಮೊದಲು ಇನ್ನೊಂದು ಭಾಗವತದಲ್ಲೂ ಸಹ ಆತ್ಮ ವಿಚಾರವನ್ನ ಬಹಳ ವಿಚಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದು ಓದ್ಬೇಕು, ಓದಿದ್ರೆ ಮಾತ್ರ ಅದನ್ನ ತಿಳ್ಕೊಳ್ಳೋಕೆ ಸಾಧ್ಯ. ಅದರ ಒಂದು ರಸವನ್ನ ಆಸ್ವಾದನೆ ಮಾಡ್ಬೇಕಾದ್ರೆ ನಾವು ಹೇಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ, ನೀವೇ ಓದ್ಬೇಕು. ಆಮೇಲೆ ವೇದಾಂತ ಸಾರ. ಅದಾದ ನಂತರ ಇತ್ತೀಚೆಗೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ವಿವೇಕ ಚೂಡಾಮಣಿ. ಇವೆಲ್ಲವೂ ಸಹ ಆತ್ಮಜ್ಞಾನಕ್ಕೆ, ಪಾರಮಾರ್ಥ ಸಾಧನೆಗೆ ಬಹಳ ಅತ್ಯಂತ ಅಗತ್ಯವಾದಂಥ. ಆದರೆ ಅವೆಲ್ಲವೂ ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳು. ನಾನೇನು ಹೇಳಿದೆ ಇವಾಗ, ಜ್ಞಾನ ಸಿಂಧು ಆಗಲಿ, ವೇದಾಂತ ಡಿಂಡಿಮ ಆಗಲಿ, ಅಥವಾ ವೇದಾಂತ ಸಾರ ಆಗಲಿ, ಭಾಗವತ ಆಗಲಿ, ಅಥವಾ ಶಂಕರಾಚಾರ್ಯರ ಒಂದು ವಿವೇಕ ಚೂಡಾಮಣಿ ಆಗಲಿ, ಅವೆಲ್ಲವೂ ಸಹ ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಆದ್ರೆ ನಮಗೆ ಸಾಮಾನ್ಯ ಜನಗಳಿಗೆಲ್ಲ ಅರ್ಥ ಆಗೋದಿಲ್ಲ. ಯಾಕೆ ಅವೆಲ್ಲವೂ ವಿಚಾರಗಳು, ಆತ್ಮವಿಚಾರ, ಪಾರಮಾರ್ಥದ ವಿಚಾರ ಬೇರೆ ಜನಗಳಿಗೆ ತಿಳುವಳಿಕೆ ಬಂದಿಲ್ಲ ಅನ್ನೋದಕ್ಕೆ ಕಾರಣನೇ ಅದು. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲೇ ನಾವು ಶಿಕ್ಷಣ ತಗೊಳ್ತಿರ್ಲಿಲ್ಲ, ಅಂತಹ ಕಾಲ. ಅವಾಗ ಸಂಸ್ಕೃತ ಯಾರು ಕಲಿತಾ ಇದ್ರು? ಯಾರು ಕಲಿತಾ ಇದ್ರು? ಯಾರೋ ವೇದಾಧ್ಯಯನ ಮಾಡುವಂತವ್ರು ಕಲಿತಾ ಇದ್ರು. ಅವರಿಗೆ ಅದು ಬಂದಿತ್ತು, ಅವರೇ ಅದುರ್ಗು ಪರಂಪರೆಯಲ್ಲಿ ಅದನ್ನು ಕಲಿತಾ ಬಂದಿದ್ರು. ಅವ್ರು ಕೆಲವರು ತಿಳ್ಕೊಳ್ತಾ ಇದ್ರು. ಅದನ್ನ ತಿಳ್ಕೊಂಡವರೆಲ್ಲ ಆಧ್ಯಾತ್ಮ ಸಾಧನೆ ಮಾಡಿದ್ರ, ಪಾರಮಾರ್ಥ ಸಾಧನೆ ಮಾಡಿದ್ರ? ಮಾಡಿ. ಅದು ಒಂದು ಕಡೆ. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ, ಕಲಿಯುಗದಲ್ಲಂತೂ ಬಹಳ ಕಷ್ಟ ಬೇಡ. ಕಲಿಯುಗದಲ್ಲಿ ನಾವು ಸಾಧನೆ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ರುದ್ರಾವಳಿಯಲ್ಲಿರುವಾಗ ಸರಿ ಸ್ವಾದುಗಳು, ಸಂತರುಗಳು ಅಂತ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತದೆ. ಕಬೀರ್ ಸಾಹೇಬರು ಒಂದ್ ಕಡೆ ಹೇಳ್ತಾರೆ, ಕಬೀರ್ ಕಲಿಯುಗ ಕಠಿಣ ಹೈ, ಸಾಧುನ ಮಾನೆ ಕೋಯಿ. ಕಲಿಯುಗದಲ್ಲಿ ಸಾಧು ಸಂತರಿಗೆ ಬಹಳ ಕಷ್ಟನಪ್ಪ, ತುಂಬಾ ಕಠಿಣವಾದಂತ ಒಂದು ಕಾಲ ಇದು. ಸಾಧುನ ಮಾನೆ ಕೋಯಿ, ಯಾರು ನಿನ್ನನ್ನು ಸಾಧು ಅಂತ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿನಗೆ ತಿಳಿಸೋದಿಲ್ಲ, ನಿನ್ನ ಆದರ ಗೌರವಗಳನ್ನು ಸಹ ಕೊಡೋದಿಲ್ಲ. ಕಾಮಿ, ಕ್ರೋಧಿ, ಮಸ್ಕರ, ತಿರುಗ ಆದರ ಕೋಯಿ. ಯಾರು ಕಾಮಿ, ಕ್ರೋಧಿ, ಮೋಸ, ಸಮಾಚಾರಗಳಿರ್ತಾರೋ ಅಂತಹವರಿಗೆ ಮಾನ್ಯತೆಯನ್ನು ಕೊಡುವಂತಹದ್ದು ಜಾಸ್ತಿ ನಡೀತಾ ಇದೆ. ಗೊತ್ತಾಯ್ತಾ? ಸೊ ಹಾಗಾಗಿ ನಾವು ಸತ್ಯಾಸತ್ಯತೆಗಳನ್ನ ತುಲನೆ ಮಾಡೋದೇ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆಯಪ್ಪ. ಇದೇ ಕಾರಣ, ಇದೇ ವಿಚಾರನ ಕಬೀರ್ ಸಾಹೇಬ್ರಿಂದಾಗೂ ನಡೆದಿತ್ತು. ಯಾಕಂದ್ರೆ ಗೋರಖನಾಥ ದಾಸರು ಒಂದ್ಸಲ ಕಬೀರ್ ಸಾಹೇಬನ ಪರೀಕ್ಷೆ ಮಾಡಕ್ಕಿರ್ತಾರೆ. ಏನಪ್ಪ ಇವನು ಇಷ್ಟೊಂದು ಪ್ರಸಿದ್ಧನಾಗೋಗ್ಬಿಟ್ಟಿದಾನಲ್ಲ, ಅಂತಹದ್ದೇನಿದೆ ಇವ್ರ ಹತ್ರ ನೋಡೋಣ ಕೊಂಡ್ತಾರೆ. ಅವಾಗ ಅವರೇನ್ ಮಾಡ್ತಾರೆ, ಕಬೀರ್ ಸಾಹೇಬರು ಮಗನೇ ಕೊಂಡ್ಕೊತಿರ್ತಾರೆ. ಇವ್ರು ಬರ್ತಾರೆ, ಗೋರಖನಾಥರು ನಮಸ್ಕಾರ ಮಾಡ್ತಾರೆ, ಬಂದು ಬಾಗಿಲು ನಿಂತ್ಕೋತಾರೆ. ಏನ್ ಬನ್ನಿ ಒಳಗಡೆ ಅಂತ ಕರೀತಾರೆ ಕಬೀರ್ ಸಾಹೇಬ್. ಸರಿ, ಒಳಗಡೆ ಬರ್ತಾರೆ. ಅವ್ರು ಒಳ್ಳೆ ಆಸನ ಕೊಡ್ತಾರೆ, ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ದಾದ್ಮೇಲೆ ಅವ್ರೊಂದು ಪ್ರಶ್ನೆ ಕೇಳ್ತಾರೆ, ಏನು ನಿನ್ನಲ್ಲಿ ಅಂತ ವಿಶೇಷ ಇದೆ?
ಈ ಜಗತ್ತಲ್ಲಿ ನಿನ್ನನ್ನು ಅಷ್ಟೊಂದು ಕೊಂಡಾಡ್ತಾ ಇದಾರಲ್ಲ ಜನ, ಏನ್ ಕಾರಣ ಅಂತ ಕೇಳ್ತಾರೆ. ಇವರು ಕಬೀರ್ ಸಾಹೇಬರು, ನಾನೇನಪ್ಪ ಹೇಳಿ, ನನ್ಗೇನ್ ಗೊತ್ತಿದೆ, ಪರಮಾತ್ಮ ನನಗೇನ್ ಜ್ಞಾನ ಕೊಟ್ಟಿದ್ದಾನ ಆ ತರ ನಾನು ನಡ್ಕೊಳ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ನನಗೆ ಬೇರೆ ಏನು ಗೊತ್ತಿಲ್ಲ ಅಂತ. ಇಲ್ಲ ನೀವು ಮರೆ ಮಾಡ್ತಾ ಇದ್ದೀರಾ, ಹೇಳ್ಬೇಕು ನನಗೆ. ಸರಿ, ಹಾಗಾದ್ರೆ ತಡೀರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಮಗನ್ ಕರೀತಾರೆ ಕಮಾಲ್ ಅಂತ. ಕರ್ಬಿಟ್ಟು ದೀಪ ತಗೊಂಬಾರೆ. ಸರಿ, ದೀಪ ಹಚ್ಚೋದು ಇಟ್ಕೋ ಕೈನಲ್ಲಿ, ಇಲ್ಲೇ ಇಟ್ಕೊಳ್ಳಿ. ಬಿಸಿಲಿದೆ, ಒಳ್ಳೆ ಬೆಳಕಿದೆ, ನೀವು ಮಗ ನಿಲ್ತಾ ಇದ್ದೀರಾ, ಈ ಬೆಳಕು ಹಾಕ್ಬೇಕು ನಿಮಗೆ, ಇದು ಗೋರಖನಾಥ್ ನನ್ನ ಸಿಬ್ಬತ್ತು. ಸರಿ, ನೋಡಿದ್ರು ಮಧ್ಯಾಹ್ನ ತನಕ ನೋಡಿದ್ರು, ಬರ್ಲಿಲ್ಲ. ಪಾಪ ಮಧ್ಯಾಹ್ನ ನನಗೇನೋ ಸ್ವಲ್ಪ ಓದ್ಬೇಕಪ್ಪ, ನಾನು ಹೋಗ್ತೀನಿ ಅಂತ ಯಾರು ಕಬೀರ್ ಸಾಹೇಬರು. ಆಯ್ತಾ, ಹೋಯ್ತು. ಮಗಳ ಮಗಳು ಬಂತು. ಅವ್ರಿಗೇನೋ ಕೆಲಸ ಇದೆ ಹೋಗ್ತಾರೆ, ನೀವು ನಿಂತ್ಕೊ. ಸರಿ, ಅವ್ರು ದೀಪ ಇಟ್ಕೊಂಡಿದ್ರು, ಹಾಗೇ ನಿಂತಿದ್ದಾರೆ ದೀಪ ಇಟ್ಕೊಂಡು. ಗೊತ್ತಾಯ್ತಾ, ಎಷ್ಟೊತ್ತಾದ್ರೂ ಸಾಯಂಕಾಲ ಆಗ್ತಾ ಬರ್ತಾ ಇದೆ, ಹಾಗೆ ನಿಂತು. ಸರಿ, ಆಯ್ತು, ಸಾಯಂಕಾಲ ಆಯ್ತು. ಅವನು ನಾವೆಲ್ಲ ಹೋಗ್ಬೇಕು ಅಂತ ಮಗಳು ಕೇಳಿದ್ರು. ಆಯ್ತು, ಹೆಂಡತಿ ಬಂತು, ಹೆಂಡತಿ ಇಟ್ಕೊಂಡಿದ್ರು. ಇವರು ಗೋರಖನಾಥ್ ನೋಡ್ತಾ ಇದ್ದಾರೆ, ಯಾರಾದ್ರೂ ಆಗ್ಲಿ ಇಂತಹ ಬೆಳಕಿನಲ್ಲೂ ಸೂರ್ಯನ ಬೆಳಕಿರುವ ದೀಪ ಇಟ್ಕೊಂಡು ಯಾರು ನಿಂತ್ಕೊಳ್ತಾರೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ. ಸರಿ, ಎಲ್ಲ ಆದ್ಮೇಲೆ ಗೋರಖನಾಥ್ ಕೇಳ್ತಾರೆ. ಸರಿ, ಕಬೀರ್ ಸಾಹೇಬ್ ಹೇಳ್ತಾರೆ, ನೋಡಿ, ನಾನು ಯಾರಿಗೂ ದೀಪ ಇಟ್ಕೊಳ್ಳಿ ಅಂತ ಅಷ್ಟೇ ಹೇಳಿದೆ ಹೊರತು ಯಾಕೆ ಇಟ್ಕೊಳ್ಳಿ ಅಂತ ಯಾರಾದ್ರೂ ಕೇಳಿದ್ರ? ಕೇಳಿದೆ. ನನ್ನ ಮಗ ಆಗ್ಲಿ, ನನ್ನ ಮಗಳಾಗ್ಲಿ, ನನ್ನ ಹೆಂಡತಿ ಆಗ್ಲಿ ದೀಪ ಯಾಕೆ ಇಟ್ಕೋಬೇಕು ಅಂತ ಕೇಳಿದ ಬೆಳೆದಿದ್ದಾಗಲೂ ಸಹ ಯಾರು ಯಾಕೆ ಇಟ್ಕೋಬಹುದು? ಅಷ್ಟೇಪ್ಪ ನನ್ನ ಪವರ್, ಇನ್ನೇನು ಗೊತ್ತಿಲ್ಲ ನನಗೆ. ಅವಾಗ ಗೋರಖನಾಥ್ಗೆ ಅರ್ಥ ಆಗೋಗ್ತದೆ ಇವನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಅಂದ್ರೆ ಯಾವ ಕಾರಣನೂ ಇದ್ದೀರಾ, ಅವ್ರು ಏನ್ ಹೇಳ್ತಿರೋ ಅದನ್ನು ಶಿರಸಾವಹಿಸಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರಲ್ಲಿ ಎಷ್ಟು ಶಕ್ತಿ ಇರಬೇಕು, ಪಾರಮಾರ್ಥ ಶಕ್ತಿ ಆಗಲಿ ಅಥವಾ ಲೌಕಿಕ ಶಕ್ತಿ ಆಗಲಿ ಇರಬೇಕು ಅಲ್ವೇ? ಸೊ ಆ ಶಕ್ತಿಯನ್ನು ತಿಳ್ಕೊಂಡು ಗೋರಖನಾಥ್ ವಾಪಸ್ ಹೋಗ್ತಾರೆ. ಗೊತ್ತಾಯ್ತು. ಆದ್ರೆ ಇವತ್ತಿನ ದಿವಸ ಆ ರೀತಿ ನಡೆಯೋದಕ್ಕೆ ಸಾಧ್ಯ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಕಬೀರ್ ಸಾಹೇಬರು ಪವಾಡ ಮಾಡಿರ್ಬೋದು, ಇವತ್ತು ಅದೇ ರೀತಿ ಪವಾಡ ನಡೀತಾ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಭಾರತ ಖಂಡದಲ್ಲಿ ಬೇಕಾದಷ್ಟು ಜನ ಕಬೀರ್ ಸಂತರು ಇದ್ದಾರೆ, ಆದ್ರೆ ಎಲ್ಲರೂ ಕಬೀರ್ ಸಂತರಾಗಿ ಕಬೀರಂತೆ ಪವಾಡ ಪುರುಷರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಬೀರ್ ಸಂತದ ಒಳಗಡೆ ಕಬೀರ್ ಸಾಹೇಬರು ಏನು ದೋಹಿಗಳನ್ನ ಬರೆದಿದ್ದಾರೆ ಅಷ್ಟನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರತಾಗಿ ಅದಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥವ್ರು ಅನೇಕರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಪೂಜೆ ಪುರಸ್ಕಾರಗಳಿಗೆ ಬಹಳ ಮಹತ್ವ ಕೊಡ್ತಾರೆ ಜನ. ಸಾಧು ಸಂತರು ಆಶ್ರಮ ಮಠಗಳಿಗೆ ಯಾರು ಕೊಡೋದಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಅನೇಕ ಜನ ಸನ್ಯಾಸಿಗಳು ಸ್ವಾಮೀಜಿಗಳು ತಮ್ಮ ಹೆಸರುಗಳನ್ನ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಸಮಾಜದಲ್ಲಿ. ಹಾಗಾಗಿ ಅದನ್ನ ಯಾರು ಅವರು ಮಾಡ್ಕೊಳಕ್ ಹೋಗೋದಿಲ್ಲ. ಇನ್ನೊಂದು ಏನಪ್ಪಾ ಮುಖ್ಯವಾಗಿ ಅಂತಂದ್ರೆ ಕಬೀರ್ ಪಂಥದಲ್ಲಿ ನಿಶ್ಚಿತವಾದಂತ ಒಂದು ಮಾರ್ಗದರ್ಶನ ಇಲ್ಲ. ಕಬೀರ್ ಸಾಹೇಬರು ಒಳ್ಳೆ ಮಾರ್ಗ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ, ಆದ್ರೆ ಅದಕ್ಕೆ ಮಾರ್ಗದರ್ಶನ ಸರಿಯಾದಂತ ರೂಪುರೇಷೆಗಳಿಲ್ಲ. ಆದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಫಾಲೋ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಏನೋ ಮೋಕ್ಷ ಮಾರ್ಗದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಗೊತ್ತಾಯ್ತು. ಸರಿ, ಈಗ ವಿಚಾರ ಕೊಡೋಣ. ಇನ್ನೊಂದು ಹೇಳ್ತೀನಿ ನೋಡಿ. ತಾರಾಮಂಡಲ ಚಾಂದಬಡಾಯಿ ಕಾಯ್ ಉದಯ ಬಯಾಜ ಸೂರ್ಕ ತಬ ತಾರೆ ಚಿಕ್ಕ ಜಾಯಿ. ಸೊ ಇಲ್ಲಿ ಕಪಟ ಸನ್ಯಾಸಿಗಳು ಬೇಕಾದಷ್ಟು ಜನ ಇದ್ದಾರೆ, ಮೋಸ ಮಾಡೋದು ಸಾಧು ಸನ್ಯಾಸಿಗಳಿದ್ದಾರೆ. ಕಲಿಯುಗದಲ್ಲಿ ಅವರಿಗೆಲ್ಲ ಗೌರವ ಸಿಗ್ತಾ ಇದೆ. ನಿಜವಾದ ಸಾಧು ಸನ್ಯಾಸಿಗಳಿಗೆ ಆ ಗೌರವ ಸಿಗ್ತಾ ಇಲ್ಲ. ಕಪಟ ಸನ್ಯಾಸಿಗಳು ಅದನ್ನ ಮೋಸ ಮಾಡಿ ಜನಗಳಿಂದ ದುಡ್ಡು ಮಾಡಿಕೊಂಡು ಅವ್ರಿಗೆ ಏನ್ ಬೇಕು ಸುಖ ಸಂತೋಷವಾಗಿ ಅವರೆಲ್ಲ ಇದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾನೆ, ಚಂದ್ರ ತಾರೆಗಳ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಹೊಡಿತಾ ಇದ್ದಾನೆ. ಎಲ್ಲಿವರೆಗೂ ಇರ್ತಾನಪ್ಪ? ಸೂರ್ಯ ಹುಟ್ಟೋವರೆಗೂ. ಒಂದು ಸಲ ಸೂರ್ಯ ಉದಯ ಆಯ್ತು ಅಂತ ಹೇಳಿದ್ರೆ ನಕ್ಷತ್ರಗಳು ಕಾಣೋದಿಲ್ಲ, ಚಂದ್ರನು ಕಾಣೋದಿಲ್ಲ. ಹಾಗೆ ಒಬ್ಬ ಸಾಧು, ನಿಜವಾದಂತ ಸಾಧು, ಸಾಧನೆಯಲ್ಲಿರ್ತಕ್ಕಂಥ ಸಾಧು ಎದುರು ನಿಂತ್ಕೊಂಡು ಅವನನ್ನು ಪ್ರಶ್ನೆ ಮಾಡಕ್ ನಿಂತಾಗ ಈ ಕಪಟ ಸನ್ಯಾಸಿ ಓಡೋಗ್ಬಿಡ್ತಾನೆ. ಗೊತ್ತಾಯ್ತಾ? ಸೊ ಹಾಗೆ ಸಾಧು ಸಂತರು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಇದರಲ್ಲೂ ಭಾಗವತದಲ್ಲಾಗಲಿ ಪುರಾಣದಲ್ಲಾಗಲಿ ಭಗವದ್ಗೀತೆಯಲ್ಲಾಗಲಿ ಏನ್ ಹೇಳ್ತಾರೆ ಅಂದ್ರೆ ಮನುಷ್ಯ ಅಂತ್ಯಕಾಲದಲ್ಲಿ ನಾವು ಏನನ್ನ ಸ್ಮರಣೆ ಮಾಡ್ತಾ ಪ್ರಾಣ ತ್ಯಾಗ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ನಮ್ಮ ಜನ್ಮ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪೂರ್ವ ಜನ್ಮದಲ್ಲಿ ಅದಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ನಮಗೆ ನಂಬಿಕೆ ಇರೋದ್ರಿಂದ ನಾವು ಪುನಃ 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತಾಡೋದು ಬೇಡ. ಈಗಲೇ ಈ ಜನ್ಮದಲ್ಲೇ ನಾವು ಈ ಮನುಷ್ಯ ಜನ್ಮದಿಂದ ಮುಕ್ತಿ ಹೊಂದು ಜನನ ಮರಣಗಳಿಂದ ಬಿಡುಗಡೆಯನ್ನು ಹೊಂದಬೇಕಂತಾದ್ರೆ ಮುಕ್ತಿ, ಜನನ ಮರಣಗಳಿಂದ ಮುಕ್ತಿ ಹೊಂದಿ ಗೊತ್ತಾಯ್ತಾ ಶಾಶ್ವತವಾದಂತ ನಾವು ಆನಂದದಲ್ಲಿ ನಾವು
ಇರ್ಬೇಕಾಗ್ತದೆ, ನಮ್ಮ ಆತ್ಮಾನಂದದಲ್ಲಿ ಇರ್ಬೇಕಾಗ್ತದೆ. ಅದನ್ನ ನಾವು ಮುಕ್ತಿ ಅಂತ ಹೇಳ್ತೀವಿ. ಅಂತ ಮುಕ್ತಿಯನ್ನು ಹೊಂದಬೇಕಾದ್ರೆ ಸದ್ಗುರುಗಳ ಅಗತ್ಯವಾಗಿ ಬೇಕೇ ಬೇಕು, ಗುರುಗಳ ಉಪದೇಶ ಬೇಕೇ ಬೇಕು, ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಅವರ ಅನುಸಾರ ನಾವು ಅನುಷ್ಠಾನವನ್ನು ಮಾಡಬೇಕಾಗ್ತದೆ. ಜೊತೆಗೆ ಅವರು ಸಾಧನೆ ಮಾಡಿರ್ತಕ್ಕಂಥ ಶಕ್ತಿಯನ್ನ ನಮಗೆ ದಾರಿ ಎತ್ತಿದ್ದಾರೆ. ಆ ಶಕ್ತಿ ಯಾವ ತರ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದು ಗುರುಗಳಿಂದ ಒಂದು ಶಕ್ತಿಪಾತ ವಿದ್ಯೆಯನ್ನು ಕಲಿತು ಅವ್ರ ಗುರುಗಳು ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರ ಶಕ್ತಿನ ಅವ್ರಿಗೆ ಮಾತ್ರ ಅನುಭವವಾಗ್ತದೆ. ಸೊ ಹಾಗೆಯೇ ಅದಕ್ಕೋಸ್ಕರವಾಗಿ ನಮಗೆ ಗುರು ಬೇಕು. ಅಂತಹ ಗುರುಗಳ ಒಂದು ಜಯಂತಿಯನ್ನ ನಾವು ಈ ದಿನ ಆಚರಿಸ್ತಾ ಇದ್ವಿ. ಹಾಗೆ ಪುಣ್ಯವಂತರು ಈ ವಿಚಾರವನ್ನು ಕೇಳಿ ನೀವು ಸಾಧನೆಯಲ್ಲಿ ತೊಡಗಿ ಗೊತ್ತಾಯ್ತಾ ಮೋಕ್ಷ ಸಾಧನೆಯನ್ನು ಮಾಡಿಕೊಂಡು ಈ ಜನ್ಮಗಳಿಂದ ಬಿಡುಗಡೆಯನ್ನು ಹೊಂದೋಣ ಅಂತ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಇಷ್ಟು ಕಾಲಾವಕಾಶ ಕೊಟ್ಟಂತ ನಮ್ಮ ರಘುನಾಥ ಸ್ವಾಮಿಗೆ ಧನ್ಯವಾದಗಳು. बोले श्री सतनाम कबीर साहेब की, सतगुरु श्री हनुमान साहेब की जय, गुरु माता जी की जय, सर्व संत महंत की जय. ध्यानमूलं गुरुर्मूर्ते, पूजामूलं गुरुर्मा, मंत्रमूलं गुरुर्वाक्यं, मोक्षमूलं गुरुकृपा, गुरुमाता च गुरुपिता गुरुदेवते संशय, मनसा वाचा कर्मणा अस्मै श्री गुरुपाद सेवे सद्गुरु सत्साहेब चरणारविंदको पाहि लागो पाहि लागो पाहि लागो. मंगलम श्री गुरुदेवाय महनीय गुणात्मने, मंगलम सर्वलोक शरण्याय साधु रूपाय मंगलम. ಪೂಜ್ಯರು ಪ್ರಕಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಈ ಒಂದು 628ನೇ ಶ್ರೀ ಕಬೀರ್ ಸಾಹೇಬರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿವರೆಗೂ ಮಾತನಾಡಿದಂಥ ಎಲ್ಲ ಮಹಾತ್ಮರಿಗೆ ವಂದಿಸುತ್ತಾ ಮತ್ತು ಶ್ರವಣವನ್ನು ಆಲಿಸ್ತಾ ಇರತಕ್ಕಂಥ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ, ಜಗನ್ನಾಥ ಸಾಹೇಬ್ ವಂದಿಸುತ್ತಾ, ಕಬೀರ್ ಸಾಹೇಬ್ ವಿಚಾರ ಹಲವಾರು ರೀತಿ ಹೇಳ್ಕೊಂಬಂದರು. ಅದರಲ್ಲಿ ಶ್ರೀ ಶಾಂತರಾಜವರು ಹೇಳ್ತಾ ಇದ್ರು ಈಗಿನ ಒಂದು ವಿಚಾರವನ್ನು, ಸಾಧುಗಳ ವಿಚಾರವನ್ನು. ಅದು ಆಗ್ಲಿಂದನೂ ಇದೆ. ಆದರೆ ಸಾಧುಗಳನ್ನು ನಾವು ಭೇಟಿ ಮಾಡೋದಕ್ಕೆ ಹೋದರೆ ನಮಗೆ ಕೋಟಿ ಯಜ್ಞ ಸಮಾನ ಅಂತ ಒಂದು ಸಾಕಿ. ಸಂತ ಮಿಲನೋ ಕೋ ಜಾಯಿಯೇ ತಜಿ ಮಾಯಾ ಅಭಿಮಾನ್, ಜೋ ಜೋ ಪಗ್ ಆಗೇದರೆ ಸೋ ಕೋಟಿ ಯಜ್ಞ ಸಮಾನ. ಕಬೀರ್ ಸಾಹೇಬರು ಸಂತರಿಗೆ ಬಹಳವಾದ ಒಂದು ಗೌರವವನ್ನು, ವಿಶೇಷವಾದ ಒಂದು ಆದರತೆಯನ್ನು ಕೊಟ್ಟಿದ್ದಂಥ ಮಹಾತ್ಮರು ಶ್ರೀ ಕಬೀರ್ ಸಾಹೇಬರು. ಅವ್ರು ಹೇಳ್ತಾರೆ, ಆಗಲೇ ಹೇಳಿದರು ರಾಮಸ್ವಾಮಣ್ಣ ಅವರು, ಸಾಧು ದರ್ಶನ ಮಾಡಿದ್ರೆ ಏನು ಅನ್ನೋದು ಪುಣ್ಯ. ನಾವು ನಮ್ಮ ಆಸೆ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಧರ್ಮಶಾಸ್ತ್ರ ಪುರಾಣ ಗ್ರಂಥಗಳಲ್ಲಿ ತಿಳಿಸಿರ್ತಕ್ಕಂಥ ಪೂಜೆ ಪುನಸ್ಕಾರ ಯಜ್ಞ ಇತ್ಯಾದಿಗಳನ್ನು ಮಾಡ್ತಿದ್ವಿ. ಅದಕ್ಕಿಂತ ಹೆಚ್ಚಿನ ಒಂದು ಫಲ ಸಂತರ ದರ್ಶನದಿಂದ ಆಗುತ್ತೆ. ಅಂದರೆ ಸಂತರ ದರ್ಶನಕ್ಕೆ ಹೋಗಬೇಕಾದ್ರೆ ತಜೆ ಮಾಯಾ ಅಭಿಮಾನ, ನಮ್ಮಲ್ಲಿರ್ತಕ್ಕಂಥ ಅಭಿಮಾನವನ್ನು ಬಿಡಬೇಕು. ನಾನು ಇಂಥ ವ್ಯಕ್ತಿ, ಇಂಥ ಪ್ರತಿಷ್ಠಿತ ವ್ಯಕ್ತಿ, ಸಮಾಜದಲ್ಲಿ ಗೌರವವುಳ್ಳ ವ್ಯಕ್ತಿ ಇತ್ಯಾದಿ ಇವೆಲ್ಲ ಮಾಯ. ಒಂದಲ್ಲ ಒಂದು ದಿನ ಕಳೆದು ಹೋಗ್ಬಿಡುತ್ತೆ. ಏನೋ ಮಾಯ ಅನ್ನೋದು ಒಂದಲ್ಲ ಒಂದು ಪರಿವರ್ತನೆ ಆಗೋದು, ಕಳೆದು ಹೋಗೋದು, ನಾಶ ಆಗೋದು. ಯಾವುದೇ ಒಂದು ವ್ಯಕ್ತಿಗೆ ಬಂದಂಥ ಸನ್ಮಾನ ಪ್ರತಿಷ್ಠೆ ಇವೆಲ್ಲವೂ ಆಜೀವ ಪರ್ಯಂತ ಇರೋದಿಲ್ಲ. ಕಾಲಕ್ರಮೇಣ ಎಲ್ಲವೂ ಮರೆಯಾಗ್ತವೆ. ಅದಕ್ಕೆ ಮೊದಲೇ ಹೇಳ್ಬಿಡ್ತಾರೆ, ಇದು ಈಗಲೇ ತ್ಯಾಗ ಮಾಡು, ಸಂತರನ್ನು ದರ್ಶನ ಮಾಡು. ಜೋ ಪಗ್ ಪಗ್ ಆಗೇದರೆ ಸೋ ಕೋಟಿ ಯಜ್ಞ ಸಮಾನ. ನೀನು ಸಂತರ ದರ್ಶನ ಮಾಡೋಕ್ಕೆ ಹೋದಾಗ ನೀನು ಒಂದೊಂದು ಹೆಜ್ಜೆ ಇಡ್ತೀಯಲ್ಲ, ಅದು ಒಂದೊಂದು ಯಜ್ಞಕ್ಕೆ ಸಮಾನ, ಯಜ್ಞಕ್ಕೆ ಸಮಾನ. ಮತ್ತು ಸಂತರನ್ನು ಏನಕ್ಕೆ ಭೇಟಿ ಮಾಡಬೇಕು, ನಾವು ಗುರುಗಳನ್ನು ಬೇನಿಕೆ ಭೇಟಿ ಮಾಡಬೇಕು ಅಂತಂದರೆ, ನಮ್ಮಲ್ಲಿ
ಒಂದು ಅರಿಷಡ್ ವರ್ಗಗಳು ಇದೆ, ಎಲ್ಲರಲ್ಲೂ ಸಹ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ನಮಗೆ ಗೊತ್ತಿಲ್ಲದಂಗೆ ನಮಗೆ ಬಯಕೆಗಳನ್ನು ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಕ್ರೋಧ ಉಂಟಾಗ್ತಾ ಇರುತ್ತೆ. ಈ ವಿಚಾರಗಳನ್ನು ತಿಳಿಯೋದಕ್ಕೆ ನಾವು ಸಂತರ ಬಳಿ ಹೋಗಬೇಕು, ಗುರುಗಳ ಬಳಿ ಹೋಗಬೇಕು, ಮತ್ತು ಜ್ಞಾನವನ್ನು ತಿಳಿಯೋದಕ್ಕೆ ಹೋಗಬೇಕು. ಯಾವುದು ಜ್ಞಾನ? ಗುರುಮುಖದಿಂದ ಜ್ಞಾನ ಶ್ರವಣ ಮಾಡಿ ದೇಹ ಮತ್ತು ಆತ್ಮ ಇವುಗಳನ್ನು ವಿವೇಕ ವಿಚಾರಗಳಿಂದ ತಿಳಿಯುವದೇ ಶುದ್ಧವಾದ ಜ್ಞಾನ. ಇವುಗಳನ್ನು ತಿಳಿಯದೇ ಶುದ್ಧವಾದ ಜ್ಞಾನ. ಎಲ್ಲವೂ ಜ್ಞಾನ. ಅದೆಲ್ಲ ನಮ್ಮ ಜೀವನ ನಿರ್ವಹಣೆಗೆ ಅವಶ್ಯಕ. ಒಬ್ಬೊಬ್ಬರು ಒಂದೊಂದು ವೃತ್ತಿನ ಹಿಡಿಯೋದಕ್ಕೆ ಶಿಕ್ಷಣ ಮಾಡ್ತಾರೆ. ಅವರವರ ಪ್ರಾರಬ್ಧ ಕರ್ಮಾನುಸಾರ ಅವರಿಗೆ ವೃತ್ತಿಗಳು ಲಭಿಸ್ತವೆ. ವ್ಯಾಪಾರ, ವ್ಯಾಪಾರ, ಸರ್ಕಾರಿ ಕಚೇರಿ, ಕಾರ್ಖಾನೆ ಇತ್ಯಾದಿಗಳಲ್ಲಿ. ಅದು ನಮಗೆ ಅವಶ್ಯಕತೆ ಇದೆ. ನಾವೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇವೆಲ್ಲ ಯಾರೂ ಕೊಡೋದಿಲ್ಲ, ನಾವೇ ಗಳಿಸ್ಬೇಕು. ಗಳಿಸಿ ಇಂಥ ಒಂದು ಸ್ಥಳಕ್ಕೆ ಬಂದಾಗ ನಮಗೆ ಜ್ಞಾನ ಉಂಟಾಗುತ್ತೆ. ಏನು ಬಂದು ಕುಳಿತು ಸತ್ಸಂಗ ಕೇಳುವುದರಿಂದ ಜ್ಞಾನ ಉಂಟಾಗುತ್ತಾ? ಇಲ್ಲ. ಗುರುಭಕ್ತಿನ ಮಾಡಬೇಕು. ಗುರುಭಕ್ತಿಯಿಂದಲೇ ಬ್ರಹ್ಮಜ್ಞಾನದ ಅನುಭವ ಆಗುವುದು. ಗುರುಭಕ್ತಿಯಿಂದ ಮಾತ್ರ. ಅದೇ ಆ ಗುರು ಹೇಳತಕ್ಕಂಥ ವಚನಗಳನ್ನು ಮನನ ಮಾಡಿ ಅದರ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಕೇಳೋದು, ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳನ್ನು ಮಾಡಿದಾಗ ಬ್ರಹ್ಮ ಅಂದರೆ ವೇದಾಂತದ ಶಬ್ದ ಬ್ರಹ್ಮ, ಅದನ್ನ ಆತ್ಮ ಅಂತ ಹೇಳ್ತಾರೆ, ಚೈತನ್ಯ ಅಂತ ಹೇಳ್ತಾರೆ, ಸತ್ಯನಾಮ ಅಂತ ಹೇಳ್ತಾರೆ. ಹಲವಾರು ಹೆಸರಿನಿಂದ ಕರೀತಾರೆ ಅವರವರ ಒಂದಿದು. ಆದರೆ ಸದ್ಗುರು ಕಬೀರ್ ಸಾಹೇಬರು ಸತ್ಯನಾಮದ ಎಂಬ ಹೆಸರಿನಲ್ಲಿ, ಜೀವ ಎಂಬ ಹೆಸರಿನಲ್ಲಿ, ಆತ್ಮ ಎಂಬ ಹೆಸರಿನಲ್ಲಿ ಜ್ಞಾನ, ಪಾರಕಿ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ ಜಗತ್ತಿಗೆ. ಪಾರಕಿ ಅಂದರೆ ಪರೀಕ್ಷಕನು. ಏನನ್ನು ಹೇಳಿದ್ರೂ ಸಹ ನೀನು ಮೂಢನಂಬಿಕೆಯಿಂದ ನಂಬೇಡಪ್ಪ, ಪರೀಕ್ಷೆ ಮಾಡು. ಈ ಮಾತುಗಳಲ್ಲಿ ಸತ್ಯ ಇದೆಯಾ ಅಂತ ನಿನ್ನ ಅನುಭವಕ್ಕೆ ಬರಬೇಕು. ನಿನಗೆ ಮನನ ಆಗಬೇಕು, ಇದರಲ್ಲಿ ಸತ್ಯ ಇದೆ ಶಬ್ದಗಳಲ್ಲಿ ಅಂತ. ಅದನ್ನೇ ಸಾರ ಶಬ್ದಗಳು ಅಂತ ಹೇಳಿದ್ರು. ಸಾರ ಶಬ್ದಗಳು ಅಂದರೆ ನಮ್ಮ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಶಬ್ದಗಳಿಗೆ ಸಾರ ಶಬ್ದಗಳು. ಅಂಥ ಶಬ್ದಗಳು ಎಲ್ಲಿ ಸಿಗುತ್ತೆ ಅಂದರೆ ಸತ್ಸಂಗದಲ್ಲಿ. ಸತ್ಸಂಗದಲ್ಲಿ ಸಿಗುತ್ತೆ. ಇಂಥ ಒಂದು ಸತ್ಯಜ್ಞಾನದ ಸತ್ಸಂಗದಲ್ಲಿ ನೀನು ಭಾಗವಹಿಸಿ ಸತ್ಸಂಗವನ್ನು ಕೇಳಿ ಶ್ರವಣ ಮಾಡಿ ಮನನ ಮಾಡಬೇಕು. ಆಗ ಮಾತ್ರ ನೀನು ಬಿಡುಗಡೆಯಾಗೋದಕ್ಕೆ ಸಾಧ್ಯ. ನಿನ್ನಲ್ಲಿರತಕ್ಕಂಥ ಭ್ರಮೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಅನೇಕ ಭ್ರಮೆಗಳು ಇದ್ದಾವೆ ನಮಗೆ, ಅನೇಕ ಭ್ರಮೆಗಳು ಇದ್ದಾವೆ. ಅಂದರೆ ನಾವು ಸತ್ಸಂಗದಲ್ಲಿ ದೃಢವಾದ ಸಂಕಲ್ಪ, ಧೈರ್ಯ, ಅನೇಕ ಅಡಚಣೆಗಳು ಬರ್ತವೆ. ಅದನ್ನು ನಾವು ಪಡಿಬೇಕಾದ್ರೆ ಸ್ವಲ್ಪ ಶ್ರಮ ಪಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಸಹ ಭೌತಿಕವಾದ ಭ್ರಮೆಯಲ್ಲಿ ನಿದ್ರಿಸ್ತಾ ಇರ್ತಾರೆ. ಅದನ್ನೇ ಸಂತೋಷ ಎಂದು ಕರೆದುಬಿಟ್ಟವ್ರೆ, ಅನ್ಕೊಂಬಿಟ್ಟಿದ್ದಾರೆ. ಭೌತಿಕವಾದ ಭ್ರಮೆ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಆಸ್ತಿಯಲ್ಲಿ, ಒಡವೆಯಲ್ಲಿ, ಈ ವಸ್ತುಗಳಲ್ಲಿ. ಭ್ರಮೆಯ ಶಬ್ದ ತಪ್ಪು ತಿಳುವಳಿಕೆ ಅಥವಾ ಸುಳ್ಳು, ಸಂದರ್ಭಕ್ಕೆ ಅನುಗುಣವಾಗಿ. ಅದರಲ್ಲಿ ಸಿಗತಕ್ಕಂಥ ಸಂತೋಷವೇ ಶಾಶ್ವತವಾದ ಸಂತೋಷ ಅಂತ ಮನುಷ್ಯ ತಿಳ್ಕೊಂಬಿಟ್ಟಿದ್ದಾನೆ. ಯಾವಾಗ ಸಂತರಲ್ಲಿ ಬಂದು ಆಧ್ಯಾತ್ಮದ ಅನ್ವೇಷಣೆ ಮಾಡ್ತಾನೋ ಅವನಿಗೆ ಎಚ್ಚರ ಆಗುತ್ತೆ. ಓ, ಇದೆಲ್ಲ ಭ್ರಮೆ, ಇದು ನಮಗೆ ಕಲ್ಯಾಣವನ್ನು ಉಂಟು ಮಾಡಲ್ಲ, ಮುಕ್ತಿಯನ್ನು ಉಂಟು ಮಾಡಲ್ಲ. ಆಗ ಜಾಗೃತನಾಗ್ತಾನೆ, ಜ್ಞಾನೋದಯವಾಗುತ್ತೆ. ಯಾವಾಗ ಜ್ಞಾನೋದಯವಾಗುತ್ತೋ ಮನುಷ್ಯನಿಗೆ ಅವನು ಭ್ರಮೆಗೆ ಅಂಟ್ಕೊಳ್ಳೋದಿಲ್ಲ.
ಮೋಹಕ್ಕೆ ಅಂಟ್ಕೊಳ್ಳೋದಿಲ್ಲ, ಕಾಮಕ್ಕೆ ಅಂಟ್ಕೊಳ್ಳೋದಿಲ್ಲ, ಕ್ರೋಧಕ್ಕೆ ಅಂಟ್ಕೊಳ್ಳೋದಿಲ್ಲ. ಆದರೆ ಅದರ ವಿರುದ್ಧ ಹೋರಾಡುವುದೂ ಇಲ್ಲ. ನೋಡಿ ಅರ್ಥ, ಅದರ ವಿರುದ್ಧ ಹೋರಾಡುವುದಿಲ್ಲ. ಒಂದು ಸಣ್ಣ ಒಂದು ಉದಾಹರಣೆ ಅಂತ ಅಂದರೆ, ನಮಗೆ ಬಯಕೆಗಳು, ತಿನ್ನೋದು ಬಯಕೆ ಇದೆ, ಊಟದ ಬಯಕೆ ಇದೆ. ಆ ಊಟ ಮಾಡಿದ್ರೇ ಮನುಷ್ಯ ನಾಲ್ಕಾರು ಕಡೆ ಓಡಾಡೋದಕ್ಕೆ ಸಾಧ್ಯ, ತನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಳ್ಳಿಕ್ಕೆ ಸಾಧ್ಯ. ಆದರೆ ಹೆಚ್ಚಿನ ಬಯಕೆ ಆಗಬಾರ್ದು. ನೋಡಿ, ಬಯಕೆ ಅದೇ ಭ್ರಮೆಗೆ ಅಂಟಿಕೊಳ್ಳುವುದಿಲ್ಲ, ಹೋರಾಡುವುದಿಲ್ಲ. ಹೆಚ್ಚಿನ ಬಯಕೆ ಇಷ್ಟಪಡೋದಿಲ್ಲ ಅವನು. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಮಗೆ ಹೊರಗಡೆ ಸುಖ ಸಿಗ್ತಾ ಇದೆ ಅಂತ ಭ್ರಮೆನಲ್ಲಿ ಬಿದ್ದಿರ್ತೀವಿ. ಯಾವಾಗ ಸುಖ ಸಿಕ್ಕಲ್ಲ ಅನ್ನೋದು ಗೊತ್ತಾಗುತ್ತೋ ಅದನ್ನು ನಾವು ಸಾತ್ವಿಕ ಗುಣವಾಗಿ ಅದನ್ನು ನಿಗ್ರಹ ಮಾಡ್ತೀವಿ. ಅದ್ರ ವಿರುದ್ಧವಾಗಿ, ಪ್ರವಾಹದ ವಿರುದ್ಧ ಹೋರಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಟಿ ವಿನಲ್ಲಿ ಮೊನ್ನೆ ಬಂತು, ಒಂದು 4-6 ಜನ ಹೋಗ್ಬೇಕಾದ್ರೆ ನದಿ ಮಧ್ಯ ಕೊಚ್ಕೊಂಡು ಹೊರಟೋದು 4-6 ಜನ ಮಹಿಳೆಯರು. ಪ್ರವಾಹದ ವಿರುದ್ಧ ಈಜಾಡೋಕ್ಕೆ ಸಾಧ್ಯ ಇಲ್ಲ. ಅವನು ವಾಸ್ತವದಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ ಜ್ಞಾನಿ ಮನುಷ್ಯ. ಅಂದರೆ ಇರೋದ್ರಲ್ಲೇ ತೃಪ್ತಿಪಟ್ಟು ವಿಶ್ರಾಂತಿ ಪಡೆಯೋಕ್ಕೆ ಪ್ರಯತ್ನ ಪಡ್ತಾನೆ. ಇನ್ನು ಸದ್ಗುರು ಕಬೀರ್ ಸಾಹೇಬ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ಬಹಳ ಕುಶಲರು, ಜಾಣರು ಜ್ಞಾನದಲ್ಲಿ ಮಾತ್ರ. ಅವರು ಎಲ್ಲೂ ಸಹ ಎಡವಿಲ್ಲ, ತಪ್ಪು ಮಾತುಗಳನ್ನು ಆಡಿಲ್ಲ. ಇಲ್ಲೊಂದು ಜಪಾನಿ ಗಾದೆ ಇದೆ, ಮಂಗಗಳು ಕೂಡ ಮರಗಳಿಂದ ಬೀಳುತ್ತವೆ. ನೋಡಿ, ಅವು ಎಷ್ಟು ಚೆನ್ನಾಗಿ ಹೋರಾಡಿದ್ರು ಸಹ ಬೀಳ್ತವೆ. ಅದು ಅರ್ಥ ಹೇಳ್ತಂದ್ರೆ, ಕೌಶಲ್ಯವು ತಪ್ಪುಗಳನ್ನು ತೊಡೆದು ಹಾಕುವುದಿಲ್ಲ, ಅನುಭವ ಪರಿಪೂರ್ಣತೆಯನ್ನು ಖಾತರಿಪಡಿಸುವುದಿಲ್ಲ. ಆದರೆ ಇದಕ್ಕೆಲ್ಲ ವಿರುದ್ಧವಾಗಿದ್ದರು ಅವರು. ಅವರ ಅನುಭವ ಪರಿಪೂರ್ಣತೆ ಇತ್ತು, ಯಾವುದೇ ರೀತಿಯ ತಪ್ಪುಗಳನ್ನು ಅವ್ರ ಜೀವನದಲ್ಲಿ ಮಾಡಲಿಲ್ಲ. ಜನಗಳಿಗೆ ಜ್ಞಾನ ಕೊಡೋ ವಿಚಾರದಲ್ಲಿ ಒಂದು ಆಯ್ಕೆ ಕೊಡ್ತಾ ಇದ್ರು. ನಾನು ಹೇಳತಕ್ಕಂಥ ವಿಚಾರಗಳು ನೀವು ಮನನ ಮಾಡಿ ಅದರಲ್ಲಿ ಸತ್ಯ ಕಂಡು ಬಂದರೆ ತೆಗೆದುಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ತೆಗೆದುಕೊಳ್ಳಿ. ಯಾರಿಗೂ ಬಲವಂತದಿಂದ ಉಪದೇಶ ಕೊಡೋದಾಗಲಿ ಜ್ಞಾನ ತಿಳಿಸೋದಾಗಲಿ ಮಾಡ್ತಾ ಇಲ್ಲ. ಅದು ಅವ್ರ ವಿಚಾರಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಹೇಳ್ತಾರೆ, ಅತ್ಯುತ್ತಮ ಸಹ ವ್ಯಕ್ತಿ ಸಹ ಕೆಲವೊಮ್ಮೆ ಸಮತೋಲನ ಕಳ್ಕೊಳ್ತಾನೆ ಅಂತ. ಆದರೆ ಅವ್ರ ರೀತಿ ಇರಲಿಲ್ಲ. ಅವರು ಸಮತೋಲನದಿಂದ ಇದ್ದರು ತಮ್ಮ ಜೀವನ ಪರ್ಯಂತ ಸಮತೋಲನದಿಂದ ಇದ್ದರು. ಹೇಳ್ತಾರೆ ಅವ್ರ ಜೀವನದಲ್ಲಿ, ನೋಡಪ್ಪ ದೇವರೇ, ನನ್ನ ಮನೆಗೆ ಬಂದಂಥ ಅತಿಥಿಗಳು ಉಪವಾಸ ಹೋಗಬಾರ್ದು, ನಾನು ಉಪವಾಸದಿಂದ ಇರಬಾರ್ದು. ಈ ರೀತಿ ನನಗೆ ಒಂದು ಉದ್ಯೋಗ ಕೊಡು, ಸಂಪತ್ತು ಕೊಡು, ಅಷ್ಟೇ ಸಾಕು. ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡಿದೆ. ಅವರನ್ನು 52 ಬಾರಿ ಪರೀಕ್ಷೆ ಮಾಡ್ತಾರೆ. ಶೇಖ್ ತಕಿ, ಸಿಕಂದರ್ನ ಧರ್ಮಗುರು, 52 ಬಾರಿ ಪವಾಡಗಳಾಗಿ ಪರಿಣಮಿಸ್ತವೆ. ಅವ್ರ ಉದ್ದೇಶವಾಗಿ ಅವರೇನು ಪವಾಡಗಳನ್ನು ಮಾಡಲಿಲ್ಲ. ಅವ್ರನ್ನ ಪರೀಕ್ಷೆ ಮಾಡಿದಾಗ ಅದು ಸಂಭವಿಸ್ತವೆ. ಅವರು ಅದ್ರ ಬಗ್ಗೆ ಹೇಳ್ತಾರೆ, ಈ ಸಿದ್ಧಿಗಳ ಹಿಂದೆ ಹೋಗಬೇಡ, ಇದು ನಿನಗೆ ಸುಖ ಕೊಡೋದಿಲ್ಲ, ಶಾಶ್ವತವಾದ ಕಲ್ಯಾಣವನ್ನು ಕೊಡೋದಿಲ್ಲ. ಇವಳಿಗೆ ಅತೀತನಾಗು, ಇವಳು ಬಿಟ್ಬಿಡು ನೀನು ಅಂತ. ಅಷ್ಟೊಂದು ಸಿದ್ಧಿ ಪುರುಷರು ಸಹ ಯಾಕೆ ಹೇಳ್ತಾರೆ ಅಂದರೆ, ಅವುಗಳ ಹಿಂದೆ ಹೋದರೆ ನಾವು ನಮ್ಮ ಕಲ್ಯಾಣದ ಮಾರ್ಗದಿಂದ ತಪ್ಪು ದಾರಿಗೆ ಹೋಗ್ಬಿಡ್ತೀವಿ. ನಮಗೆ ಒಳಗೊಳಗೆ ಒಂದು ಮದ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಹಾಗಾಗಿ ಸಮಯ ಕಳೆದು ಹೋಗುತ್ತೆ. ಶ್ರೀ ಚೌಡಣ್ಣ ಹೇಳಿದರು, ಮನುಷ್ಯ ಜನ್ಮ ದುರ್ಲಭ, ಮಾನುಷ್ಯ ಜನ್ಮ ದುರ್ಲಭ ಹೇ ಬೌರಿನ ದೂಜಿ ಬಾರ್, ಪಕ್ಕಾ ಪಲ್ಜೋ ಗಿರ್ಪಡ ಬೌರ್ನ ಲಾಗೆ ಡಾರ್. ಮನುಷ್ಯ ಜನ್ಮ ದುರ್ಲಭನಪ್ಪ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಸುತ್ತಿ ಬಂದಿದ್ದೀವಿ. ಬೇರೆ ಪ್ರಾಣಿಗಳಲ್ಲಿ
ನಮ್ಮನ್ನು ನಾವು ತಿಳಿಯೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಸ್ವರೂಪವನ್ನು ನಾವು ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅವುಗಳಲ್ಲಿ ಏನಿದ್ರು ಆಹಾರ, ನಿದ್ರಾ, ಮೈಥುನ, ಭಯ ಇಷ್ಟೇ. ಏನು ಊಟ ಮಾಡ್ತವೆ, ನಿದ್ರೆ ಮಾಡ್ತವೆ, ಸ್ತ್ರೀ ಪುರುಷ ಸಂಬಂಧ, ಭಯ. ಹೆಚ್ಚಿನ ವಿಚಾರ ಮಾಡತಕ್ಕಂಥ ಶಕ್ತಿ ಮನುಷ್ಯನಲ್ಲಿದೆ. ಮನುಷ್ಯನಲ್ಲಿ ಇದೆ, ಮನಸ್ಸಿದೆ. ಮನಸ್ಸು ಆಲೋಚನೆಗಳ ರಾಶಿ. ಆ ಮನಸ್ಸಿನಲ್ಲಿ ಅವನು ಏನೇನು ತುಂಬಿಕೊಳ್ತಾನೋ ಅದರಂತೆ ಅವನ ಸ್ವಭಾವ. ಕೆಲವೊಂದು ಸ್ವಭಾವಗಳು ಪೂರ್ವ ಸಂಸ್ಕಾರದ ಫಲ, ಅದನ್ನೂ ಸಹ ಹೋಗಲಾಡಿಸಬಹುದು ಸಂತರ ದರ್ಶನ ಸತ್ಸಂಗದಿಂದ. ಹೋಗಲಾಡಿಸುತ್ತೆ, ಜ್ಞಾನೋದಯ ಆದ ಬಳಿಕ ಹೋಗಲಾಡಿಸುತ್ತೆ. ಅದರಿಂದ ಸತ್ಸಂಗವನ್ನು ನೀವು ಮಾಡಿ. ಇಂಥ ಒಂದು ಆತ್ಮಜ್ಞಾನದ ಸತ್ಸಂಗವನ್ನು ಮಾಡಿದ್ರೆ ಮಾತ್ರ ನಿಮಗೆ ಬೆಳಕು ಅನ್ನೋ ಒಂದು ವಿಚಾರವನ್ನು ಕೈವಾರ್ತಾತಯ್ಯನವರು ಸಹ ಹೇಳ್ತಾರೆ. ಆತ್ಮದ ಜ್ಯೋತಿ ಬೆಳಕು ನಿನಗೆ ಬೇಕಾದರೆ ನಿನ್ನಲ್ಲಿರೋ ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ಬೇಕು. ಗಾಢಾಂಧಕಾರಮೈ ಕಪ್ಪಿ ಉನ್ನದಿ ಮಾಯಾ ಆತ್ಮಜ್ಯೋತಿ ಮೆಲಗು ಅಪಹರಿಂಚೆ ಕಾಮ ಕ್ರೋಧ ಲೋಭ ಮದ ಮತ್ಸರಂಬರು ಆತ್ಮಜ್ಯೋತಿ వెలుగు ಅಪಹರಿಂಟೆ. ಏನು ಅಜ್ಞಾನ ತುಂಬಿಕೊಂಡಿದ್ಯಪ್ಪ ನಿನ್ನಲ್ಲಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಬಿಟ್ಟರೆ ಮಾತ್ರ ಆತ್ಮಜ್ಯೋತಿಯ ಬೆಳಕು ನೀನು ಅನುಭವಕ್ಕೆ ಬರ್ತಿತ್ತೆ. ಅದನ್ನು ನೀನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ಮನುಷ್ಯ ಜನ್ಮದಲ್ಲಿ ಅನ್ನೋ ಒಂದು ವಿಚಾರ ಎಲ್ಲ ಮಹನೀಯರು ತಿಳಿಸಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಪಂಥಗಳು ಬೇರೆ ಬೇರೆ, ಮಾರ್ಗಗಳು ಬೇರೆ ಬೇರೆ. ಆದರೆ ನಾವು ವಿಚಾರ ಮಾಡಿ ನೋಡಿದಾಗ ಎಲ್ಲ ಸ್ವರೂಪದ ವಿಚಾರನೇ ತಿಳಿಸೋದು. ತಿಳಿಸೋ ಮಾರ್ಗ, ತಿಳಿಸೋ ವಿಚಾರ ಬೇರೆ ಬೇರೆ ಆಗಿರುತ್ತೆ, ಭಿನ್ನ ಭಿನ್ನವಾಗಿರ್ತವೆ. ಬಸವಣ್ಣವರು ಒಂದು ಮಾರ್ಗ ಹೇಳಿದ್ರು, ಶಂಕರಾಚಾರ್ಯರು ಒಂದು ಮಾರ್ಗ ಹೇಳಿದ್ರು. ಇವೆಲ್ಲವನ್ನು ತಿಳ್ಕೊಂಡು ಶಬ್ದಗಳನ್ನು ಸೋಸಿ ನಮಗೆ ತಿಳಿಸ್ಕೊಟ್ರು ಶ್ರೀ ಕಬೀರ್ ಸಾಹೇಬರು. ಅಂತ ಒಂದು ಸಂತರ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅವ್ರ ನಂತರ 4-6 ಪರಂಪರೆ, 5-6 ಪರಂಪರೆ ಆಗಲು ಆದವು. ಆದರೆ ಎಲ್ಲರ ಒಂದು ಗುರಿ ಮೋಕ್ಷ, ಮುಕ್ತಿ. ಮೋಕ್ಷ, ಬಿಡುಗಡೆ. ಶ್ರೀ ಹೇಮಾದ್ರಿ ಅವರು ಹೇಳಿದ್ರು, ಆತ್ಮನು ಸುಖ ಸ್ವರೂಪನು. ಆ ಸುಖ ಸ್ವರೂಪದ ಅನುಭವ ನಮಗೆ ಆಗಬೇಕು. ನಾವು ಹೊರಗಿನ ಸುಖಗಳನ್ನೇ ಸುಖ ಅಂತೇಳಿ ತಿಳ್ಕೊಂಡು ನಾವು ಭ್ರಮೆನಲ್ಲಿ ಬಿದ್ದಿದ್ದೀವಿ, ತಪ್ಪು ಮಾಹಿತಿಗಳ ಹಿಂದೆ ಹೋಗಿದ್ದೀವಿ, ಭ್ರಷ್ಟರಾಗಿದ್ದೀವಿ, ಮೋಸ ಹೋಗಿದ್ದೀವಿ ನಾವು. ಅದರಿಂದ ಎಚ್ಚೆತ್ತುಕೊಳ್ಳಿ ಅಂತೇಳಿ ತಮ್ಮ ಒಂದು ಪಾರಕಿ ಜ್ಞಾನದ ಮೂಲಕ ಎಲ್ಲರನ್ನ ಎಚ್ಚರಿಸಪಡಿಸಿದಂಥ ಮಹಾನುಭಾವ ಸಂತ ಸಾಮ್ರಾಟರಾದ ಶ್ರೀ ಕಬೀರ್ ಸಾಹೇಬರ ಜಯಂತಿ 628 ಈ ಆಶ್ರಮದಲ್ಲಿ 49 ವರ್ಷಗಳಿಂದ ಮಾಡ್ತಾ ಇದೆ. ಇವತ್ತು ಭಾರತಾದ್ಯಂತ ಇದು ಇವತ್ತು ನಾಳೆ ಹೀಗೆ ಎಲ್ಲ ಸತ್ಸಂಗ ಕಬೀರ ಒಂದು ಹೆಸರಿನ ಪ್ರಕಟ ಮಹೋತ್ಸವ. ಇದರಲ್ಲೂ ಸಹ ಬೇರೆ ಬೇರೆ ಅಭಿಪ್ರಾಯಗಳು, ಅವುಗಳನ್ನೆಲ್ಲ ಪಕ್ಕಕ್ಕಿಡೋಣ ನಾವು. ಆದರೆ ಅವರ ಜ್ಞಾನವನ್ನು ತೆಗೆದುಕೊಳ್ಳೋಣ, ಅವರ ಸ್ಮರಣೆ ಮಾಡೋಣ, ಗುರುಗಳ ಸ್ಮರಣೆ ಮಾಡೋಣ. ಯಾರ್ಯಾರು ಕಬೀರ್ ಸಾಹೇಬರ ಜ್ಞಾನವನ್ನು ತಿಳ್ಕೊಂಡು ಕಬೀರ್ ಸಾಹೇಬರ ಪರಂಪರೆಯನ್ನು ಪಾಲನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕಬೀರ್ ಜೀವಿಗಳು. ಕಬೀರ್ಗೆ ಅರ್ಥ ಮಹಾನ್ ಅಂತ ಹನುಮಾನ್ ಸಾಹೇಬ್ ಹೇಳ್ತಾ ಇದ್ರು. ಕ ಅಂದರೆ ಕಾಯ, ಬಿ ಅಂದರೆ ಚೈತನ್ಯ, ರ ಅಂದರೆ ರಮಂತೀತಃ. ಅಂದರೆ ಈ ದೇಹ, ಮನಪ್ರಾಣ, ಪ್ರಾಣೇಂದ್ರಿಯಗಳು ಎಲ್ಲವೂ ಸಹ ಜಡವಸ್ತುಗಳಾದರೂ ಸಹ ಇವುಗಳಿಗೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋದು ಯಾವುದು ಅಂದರೆ ನಿಮ್ಮೆಲ್ಲರ ಸ್ವರೂಪ. ಅದು ಸತ್ಯನ, ಅದು ಸತ್ಯನ.
ಒಂದು ಸಣ್ಣ ಒಂದು ಉದಾಹರಣೆ ತಿಳಿಸ್ಬಿಟ್ಟು ಮುಗಿಸ್ಬಿಡ್ತೀನಿ. ಅವಾಗಲೇ ನವದ್ವಾರಗಳು ಅಂತ ಹೇಳಿ, 2 ಕಣ್ಣು, 2 ಮೂಗಿನ ಒಳ್ಳೆ, 2 ಕಿವಿ, ಬಾಯಿ, ಉಪಸ್ಥ, ಗುದ, ಹೀಗೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ರಶ್ನೆ, ಉಸಿರನ್ನ ಮೂಗಿನಿಂದ ಏನಕ್ಕೆ ತಗೊಳ್ಬೇಕು, ಬೇರೆ ಕಡೆಯಿಂದ ತೆಗೆದುಕೊಳ್ಳೋಕ್ಕಾಗೋದಿಲ್ವಾ ಅಂತ ಪ್ರಶ್ನೆ. ಇದು ನಡೆದಂಥ ಘಟನೆ, ಪತ್ರಿಕೆಯಲ್ಲಿ ಬಂದಿತ್ತು. ಉಸಿರನ್ನ ಮೂಗಿನಿಂದ ತೆಗೆದುಕೊಂಡು ಉಳಿದ ಕಡೆ ಬಿಡೋವಂಥದ್ದು. 2 ಸಣ್ಣ ಹುಡುಗರು ತಮಾಷೆಗೋಸ್ಕರ ಗುದದ್ವಾರದ ಮೂಲಕ ಸೈಕಲ್ ಪಂಪ್ ಏರ್ನ ಹೊಡೆದ್ಬಿಟ್ರು ಒಂದು ಹುಡುಗನಿಗೆ. ಅವನು ಸತ್ತೋಗ್ಬಿಟ್ಟ. ಅದು ನಿಯಮ ಇದೆ, ಅದು ಉದಾಹರಣೆ ಕೊಟ್ಟೆ. ಅದೇ ರೀತಿಯಾಗಿ ನಾವು ಉಸಿರನ್ನ ತೆಗೆದುಕೊಳ್ಳೋದು ಮೂಗಿನ ಮೂಲಕನೇ ತೆಗೆದುಕೊಳ್ಬೇಕು. ಆದ್ರ ನಂತರ ಕಿವಿ ಮೂಲಕ ಎಲ್ಲ ಹೋಗುತ್ತೆ. ಹಾಗಾಗಿ ಈ ವಿಚಾರಗಳೆಲ್ಲ ಗೊತ್ತಾಗಬೇಕಾದ್ರೆ ನವದ್ವಾರಗಳ ವಿಚಾರ ಬಂದಿದ್ದಕ್ಕೆ ಇದನ್ನು ಹೇಳಿದೆ. ಈ ರೀತಿ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದು ಜ್ಞಾನೇಂದ್ರಿಯ, ಕೈ, ಕಾಲು, ಬಾಯಿ, ಉಪಸ್ಥ, ಗುದ ಇವು ಕರ್ಮೇಂದ್ರಿಯ, ದೇಹ ಪಂಚಭೂತಗಳಿಂದ ಆಗಿರೋದು. ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಾವು ದೇಹವೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ. ದೇಹದಲ್ಲಿ ಎಷ್ಟು ಪದಾರ್ಥಗಳಿವೆ, ಎಲ್ಲ ವಿಚಾರಗಳನ್ನು ತಿಳಿಸೋದು ಗುರುಗಳ ಒಂದು ಸಮ್ಮುಖದಲ್ಲಿ. ಒಂದೇ ದಿನ ಎಲ್ಲವೂ ತಿಳಿಸೋಕ್ಕಾಗಲ್ಲ. ಆಗಾಗ್ಗೆ ಸತ್ಸಂಗ ಮಾಡ್ತಾ ಇದ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅದರಿಂದ ನೀವು ಇದನ್ನು ತಿಳಿಯೋಕ್ಕೆ ನೀವು ಸತ್ಸಂಗ ಮಾಡಿ ಸತ್ಸಂಗದಿಂದ ಎಲ್ಲ ತಿಳಿಯುತ್ತೆ. ಹಾಗಾಗಿ ನಮ್ಮ ಸದ್ಗುರು ಹನುಮಾನ್ ಸಾಹೇಬರು ಸ್ಥಾಪನೆ ಮಾಡಿದಂಥ ಈ ಒಂದು ಆಶ್ರಮದಲ್ಲಿ ಇವತ್ತಿನ ದಿನ ಕಬೀರ್ ಸಾಹೇಬರ ಪ್ರಕಟ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ಮುಂದಿನ ವಿಚಾರವನ್ನು ಕೇಳೋಕ್ಕೆ ನಿಮ್ಮ ಕಿವಿಗಳನ್ನು, ನಿಮ್ಮ ಮನಸ್ಸನ್ನು ಗಮನ ಇಟ್ಟು ಕೇಳಿ. ಯಾಕಂದರೆ ಹೆಚ್ಚಿನ ವಿಚಾರ ತಿಳಿದಿರತಕ್ಕಂಥ ಶ್ರೀ ಪ್ರೊಫೆಸರ್ ಪುರುಷೋತ್ತಮ್ ಸಾಹೇಬರು ನಮಗೆ ತಿಳಿಸ್ಕೊಡಲಿದ್ದಾರೆ. ಹಾಗಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ವಿ, ಒಂದು 15 ನಿಮಿಷಗಳ ಕಾಲ ತಿಳಿಸ್ಕೊಡ್ಬೇಕಾಗಿ ಅಂತ ಮನವಿ ಮಾಡ್ತಾ ಇದ್ವಿ. ಬೋಲಿಯೇ ಸತ್ನಾಮ ಹರಿ ಕಬೀರ್ ಸಾಹೇಬ್. ಎಲ್ಲ ಆತ್ಮಬಂಧುಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ ಕಬೀರ್ ಸಾಹೇಬರ ಪ್ರಕಟಣಾ ಮಹೋತ್ಸವ. ಭಾರತ ಧರ್ಮಭೂಮಿ, ಋಷಿ ಮುನಿಗಳ ತಪೋಭೂಮಿ. ಪರಮ ಪವಿತ್ರವಾದ ಈ ನಾಡಿನಲ್ಲಿ ಅನೇಕ ಮಹಾನುಭಾವರು ಜನ್ಮ ತಾಳಿದ್ದಾರೆ. ಇವ್ರನ್ನ ಆನೆಕಲ್ಲಿ ಕರೀರಿ, ಇವ್ರನ್ನ ಒಳ್ಳೆ ಸ್ಪೀಚ್ ಕೊಡ್ತಾರೆ. ಒಳ್ಳೆ ಆನೆಕಲ್ಲವರೆಲ್ಲ ಓಡ್ ಬಂದ್ಬಿಡ್ತಾರೆ. ಲಾಸ್ಟ್ ಇಯರ್ ತಪ್ಪಿಸ್ಕೊಂಡ್ಬಿಟ್ರು, ಬರಲಿಲ್ಲ. ಈ ಸಾರಿ ಬರಬೇಕು. ಓಕೆ ಸರ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಯಾಕಾಯಿತು ಅಂದರೆ ಅವರ ಮದುವೆ ಮೇರೆಗೆ ಭಾರತ ಧರ್ಮಭೂಮಿ, ಋಷಿ ಮುನಿಗಳ ತಪೋಭೂಮಿ. ಪರಮ ಪವಿತ್ರವಾದ ಈ ನಾಡಿನಲ್ಲಿ ಅನೇಕ ಸಾಧು ಸಂತರು ಮಹಾನುಭಾವರು ಜನ್ಮ ತಾಳಿದ್ದಾರೆ. ಆ ರೀತಿ ಜನ್ಮ ತಾಳಿದ ಸಂತರಲ್ಲಿ 15ನೇ ಶತಮಾನದ ಸಂತ ಕಬೀರದಾಸರು. ಈಗ ಹೇಳಿದ್ರು ಸಾರು 628 ಜನ್ಮ ಮಹೋತ್ಸವ, ಪ್ರಕಟಣಾ ಮಹೋತ್ಸವ ಅಂತ. ಹಾಗಾಗಿ ಕ್ರಿಸ್ತ ಶಕ 1498, ಅಂದರೆ 1500 ಸುತ್ತಮುತ್ತ ಅವರು ಕಾಲವಾದರಾಗಿ ಅಂತ. ಹಾಗಾಗಿ ಆ ಒಂದು ಡೇಟನ್ನು ಏನು ವಿವಾದ ಇರಲಿ ಇಲ್ಲದೆ ಹೋಗಲಿ ಅದನ್ನು ನಾವು ಒಪ್ಕೋಬಹುದು. 2ನೇ ಮಾತಿದ ಈ ಮಹಾನುಭಾವರು ಜನ್ಮ ತಾಳಿದ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ರೂಢಿವಾದಗಳು ಯಾವುದು ಕೆಲಸಕ್ಕೆ ಬಾರದೇ ಇರತಕ್ಕಂಥವು, ಆರೋಗ್ಯಕ್ಕಂಥವು ಎಲ್ಲ ಇತ್ತು.
ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ, ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ, ತದನಂತರ ಜನರ ಜೀವನದಲ್ಲಿ ಹಾಸುವಕ್ಕಾಗಿ ಹೋದಂತಹ ಈ ರೂಢಿವಾದವನ್ನ ದೂರ ಮಾಡಲಿಕ್ಕೆ, ಜನಸಾಮಾನ್ಯರ ಜೀವನವನ್ನು ಹಸನು ಮಾಡಲಿಕ್ಕೆ ಅನೇಕ ಮಹಾನುಭಾವರು ಆವಿರ್ಭಾವ ಆಗ್ತಾರೆ. ಅದು ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬರು ಆಗತಕ್ಕಂಥ ಗುಟ್ಟು. ಆಗಲೇ ಸಾರಿ ಹೇಳಿದ್ರು ಬಸವಣ್ಣವರು ಹಾಗೆ ಅಂತ, ಅವರು 12ನೇ ಶತಮಾನದವರು. ಅದಕ್ಕೆ ಮೊದಲಿದ್ರು ದೇವರ ದಾಸಿಮಯ್ಯನವರು. ಹಾಗಾಗಿ ಒಂದೊಂದು ಶತಮಾನದಲ್ಲಿ ಆ ಶತಮಾನವನ್ನ ನಿರಂತರವಾಗಿ ಆಳ್ವಿಕೆ ಮಾಡೋದಷ್ಟೇ ಅಲ್ಲದೆ ಮುಂದೆ ಬರತಕ್ಕಂತಹ ಮನುಕುಲಕ್ಕೆ ಒಂದು ಮಾದರಿಯಾಗಿ ಎಲ್ಲಿವರೆಗೂ ಈ ಮನುಕುಲ ಅನ್ನೋದು ಈ ಭೂಮಿ ಮೇಲೆ ಇರ್ತದೆ ಅಲ್ಲಿವರೆಗೂ ಅವರ ತತ್ವ ಸಿದ್ಧಾಂತಗಳು ನಿರಂತರವಾಗಿ ಹರಿದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮಹಾನುಭಾವರಲ್ಲಿ ಒಬ್ಬರು ಸಂತ ಕಬೀರ್ ದಾಸರು ಅಂತಂದ್ರೆ ತಪ್ಪಾಗಲಾರದು. ಅವರು ಪ್ರಕಟ ಆಗಿ ಅವರ ಜೀವ ಕಳೆದು ಎಷ್ಟೋ ವರ್ಷಗಳಾದರೂ ಅವ್ರು ಹೇಳಿರ್ತಕ್ಕಂಥ ಸತ್ವ ಸಿದ್ಧಾಂತಗಳು ಅನವರತ ಕಾಲ ಎಲ್ಲ ಸಮಯಕ್ಕೂ ಅನ್ವಯ ಆಗ್ತದೆ ಅಂತಂದ್ರೆ ಆ ಒಂದು ಸಿದ್ಧಾಂತದಲ್ಲಿ ಇರತಕ್ಕಂತಹ ವ್ಯಾಲ್ಯೂಸ್, ಅಂದ್ರೆ ಅದರಲ್ಲಿ ಇರತಕ್ಕಂತಹ ಅದ್ಭುತವಾದ ಗುಣಗಳು ಅಷ್ಟೇ ಅಲ್ಲ, ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಆ ಮೌಲ್ಯಗಳನ್ನ ನಾವು ಖಂಡಿತ ಅಳವಡಿಸ್ಕೋಬೇಕು. ಹಾಗೆ ಅಂತ ಹೇಳ್ತಾ ಅವರು ಹೇಳಿರ್ತಕ್ಕಂಥ ಅನೇಕ ದೋಹೆಗಳಲ್ಲಿ ಅನೇಕ ದೋಹೆಗಳು ನಮ್ಮ ಜೀವನದ ಹಾಸುವಕ್ಕಾಗಿ ಬರ್ತದೆ. ಎರಡನೇ ಮಾತಿಲ್ಲ, ಕೆಲವು ದೋಹೆಗಳಲ್ಲಿ ಅವರು ನಮ್ಮ ನಿಜ ಜೀವನವನ್ನ ರೂಢಿವಾದವನ್ನು ಖಂಡನೆ ಮಾಡಿದ್ರು ಸಹ ಆ ತತ್ವ ಸಿದ್ಧಾಂತವನ್ನ ನಿರಂತರವಾಗಿ ಎತ್ತು ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಾನು ಈ ತತ್ವ ಸಿದ್ಧಾಂತವನ್ನು ನಿರಂತರವಾಗಿ ಹೇಳ್ತಾ ಇರೋದ್ರಿಂದ ಅವರ ದೋಹೆಯ ಕನ್ನಡ ಅನುವಾದ ಬಹಳ ಹಿಂದೆ ಹೇಳಿದ್ದೆ. ಅದರ ಕೆಲವು ಅನುವಾದಗಳನ್ನು ನಾನೀಗ ಹೇಳಿ ಸರ್ ಸಮಯ ಅದಕ್ಕೆ ಮಾಡಿ ಇಷ್ಟ ಆಯ್ತು ಸರ್. ಓಕೆ, ಸಮಯ ಪಾಲಕರು ಸರ್ ನಾವು. ಅದೇ ನಾನು ಅದೇ ಹೇಳಿ ಇಲ್ಲಿ ಗುರುವಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಯಾಕಂದ್ರೆ ಗುರು ಇಲ್ಲ ಅಂತಂದ್ರೆ ಏನು ಸಾಧ್ಯ ಆಗ್ಲಿಕ್ಕಿಲ್ಲ ಅನ್ನೋದು ಇವರೇ ಅಲ್ಲ, ಇಂದಿನ ಎಲ್ಲ ಮಹಾನುಭಾವರು ಹೇಳಿರ್ತಾರೆ. ಅದೇ ದೇವರ ದಾಸಿಮಯ್ಯನವರು ಅದೇ ಹೇಳಿದ್ರು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು, ಗುರುಪಾದವು ಮುಟ್ಟಿ ಭಾವಗೀತೆಯನ್ನು ಕಾಣ ರಾಮನಾಥ. ಸರ್ವಜ್ಞ ಹೇಳಿದ್ದು ಹಾಗೆ, ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಒಳಿದು ಸೇರಿಸುರಿದು ಕೈಲಾಸ ಕರ್ತಲ ಮಲಕ. ಸರ್ವಜ್ಞ ಹಿರಿಯನ ನೆನಬೇಡ, ಗುರುವ ನಿಂದಿಸಬೇಡ, ಬರುವವರು ಕೂಡ ಹಾಗೆ ಬೇಡ, ಬಂಗಾರದೆರವು ಬೇಡ ಸರ್ವಜ್ಞ. ಹಾಗೆ ಹೇಳಿ ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ಸಂತ ಕಬೀರ್ ದಾಸರು ಹೇಳೋದನ್ನ ನಾನು ಹೇಳ್ತೀನಿ. ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇರ್ತದೆ ಅಂತ ಹೇಳ್ತಾರೆ. ಗುರುವೇ ಆಗಸ, ಶಿಷ್ಯನೇ ವಸ್ತ್ರ, ದೇವರೇ ಸಾಬೂನು, ಜ್ಞಾನದ ಶಿಲೆಯ ಮೇಲೊಗೆಯುವುದು, ಜ್ಯೋತಿಯು ಹೊಮ್ಮುವುದು ಕಬೀರ, ಜ್ಯೋತಿಯು ಹೊರಹೊಮ್ಮುವುದು ಕಬೀರ. ಅಗಸ ಸಾಮಾನ್ಯವಾಗಿ ಬಟ್ಟೆಯನ್ನು ತಗೊಂಡು ಒಗಿಲಿಕ್ಕೆ ಶುರು ಮಾಡ್ತಾರೆ. ಆ ಒಗೆಯತಕ್ಕಂಥ ಬಟ್ಟೆ ಯಾರು ಅಂದ್ರೆ ಅಗಸ ಆಗ್ತಾನೆ, ಗುರು ಆಗ್ತಾನೆ. ಶಿಷ್ಯನೇ ವಸ್ತ್ರ, ಆ ವಸ್ತ್ರ ತಗೊಂಡು ಅಗಸ ಯಾವ ರೀತಿ ಟಪ 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 ಅಂತ ಹೊಡಿತಾನೆ, ಅದನ್ನ ಗುರು ಮಾಡ್ತಾರೆ. ದೇವರೇ ಸಾಬೂನು. ಯಾವಾಗಲೂ ವಸ್ತ್ರ ಕ್ಲೀನ್ ಆಗ್ಬೇಕಾದ್ರೆ ಸಾಬೂನು ಬೇಕೇ ಬೇಕಲ್ಲ. ಆ ಸಾಬೂನು ಅನ್ನತಕ್ಕಂಥದ್ದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಯಾರು ಅಂದ್ರೆ ಭಗವಂತ. ಅವನು ಯಾವುದರ ಮೇಲೆ ಟಪ ಟಪ ಅಂತ ಹೋಗಿದ್ದಾನೆ? ಜ್ಞಾನದ ಶಿಲೆಯ ಮೇಲೆ ಒಗೆಯುವುದು. ಜ್ಞಾನದ ಶಿಲೆಯ ಮೇಲೆ ಟಪ ಟಪ ಅಂತ ಒಗಿತಾ ಇದ್ರೆ ಜ್ಯೋತಿಯು ಹೊರಹೊಮ್ಮುವುದು. ಯಾವ ರೀತಿ ಅದ್ಭುತವಾದ ಅನಂತವಾದ ಅನನ್ಯವಾದ ಜ್ಯೋತಿ ಇಂಥ ಒಂದು ಪರಮ ಪವಿತ್ರವಾದ ಸ್ಥಳದಲ್ಲಿ ಹೊರಹೊಮ್ಮುತ್ತದೆ, ಅಲ್ಲಿ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಗುರುವೇ ಆಗಸ, ಶಿಷ್ಯನೇ ವಸ್ತ್ರ, ಗುರುವೇ ಆಗಸ, ಶಿಷ್ಯನೇ ವಸ್ತ್ರ, ದೇವರೇ ಸಾಬೂನು ನೋಡ, ದೇವರೇ ಸಾಬೂನು, ಜ್ಞಾನದ ಶಿಲೆಯ ಮೇಲೊಗೆಯುವುದು, ಜ್ಯೋತಿಯು ಹೊರಹೊಮ್ಮುವುದು ಕಬೀರ. ಜ್ಞಾನದ ಶಿಲೆಯ ಮೇಲೊಗೆಯುವುದು, ಜ್ಯೋತಿಯು ಹೊರಹೊಮ್ಮುವುದು ಕಬೀರ.
ಜ್ಯೋತಿಯು ಹೊರಹೊಮ್ಮುವುದು. ಜ್ಯೋತಿ ಅನ್ನತಕ್ಕಂಥದ್ದು ಹೊರಕ್ಕೆ ಬರಬೇಕಾದ್ರೆ ಈ ಗುರು ಶಿಷ್ಯರ ಸಂಬಂಧ, ತದನಂತರ ದೇವರು ಮತ್ತು ಜ್ಞಾನದ ಸಂಬಂಧ. ನಹಿ ಜ್ಞಾನೇನ ಸದೃಶಂ ಅಂತ ಏನು ಗೀತೆಯಲ್ಲಿ ಹೇಳ್ತಾರೆ, ಜ್ಞಾನಕ್ಕೆ ಸಮಾನವಾದ ಬೇರೊಂದು ಶಕ್ತಿ ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಅಂತ ಜ್ಞಾನವನ್ನು ನೀವು ಪಡಿಬೇಕಾದರೆ ಇಂಥ ಸತ್ಸಂಗಕ್ಕೆ ಬಂದರೆ ಮಾತ್ರ ಸಾಧ್ಯ. ಆ ಸತ್ಸಂಗದಲ್ಲಿ ಗುರುವಿನ ಮುಖೇನ ಏನು ವಾಣಿ ಹೊರಹೊಮ್ಮುತ್ತದೆ ಅದನ್ನು ನೀವು ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಒಂದು ವೇಳೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಪುನರ್ಜನ್ಮದಿಂದ ಮುಕ್ತಿ, ಭಗವಂತನ ಸಾಕ್ಷಾತ್ಕಾರ ಖಂಡಿತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಅನೇಕ ಮಹಾನುಭಾವರು ಹೇಳಿದ್ದಾರೆ. ನೆಕ್ಸ್ಟ್ ಹೋಗ್ತೀನಿ. ಗುರುವಿನ ಮಹಿಮೆ ಗರಿಮೆಯನ್ನು ಜನರೇನು ಬಲ್ಲರು, ಹರಿ ಮುನಿದರೆ ಗುರು ಪೊರೆವನೇ, ಗುರು ಮುನಿದರೆ ಗತಿಯಾರು ಕಬೀರ. ಗುರುವಿನ ಮಹಿಮೆಯನ್ನ ಯಾರು ಸರಳವಾದ ಮಾತುಗಳಲ್ಲಿ, ಸರಳವಾದ ಲೈನ್ಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಜನರೇನು ಬಲ್ಲರು, ಯಾರಿಗೇನು ಗೊತ್ತು? ಹರಿ ಮುನಿದರೆ ಗುರು ಪೊರೆವನೇ. ಒಂದು ವೇಳೆ ಭಗವಂತ ನಿನ್ನ ಮೇಲೆ ಮುನ್ಸ್ಕೊಂಡಿದ್ದೆ ಆದರೆ ಗುರು ಪೊರೆವನೇ, ಗುರು ಕಾಪಾಡ್ತಾನೆ. ಗುರು ಮುನಿದರೆ ಗತಿ ಏನು ಕಬೀರ. ಗುರು ನಿನ್ನ ಮೇಲೆ ಮುನ್ಸ್ಕೊಂಡ್ಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಗುರುವಿನ ಮಹಿಮೆಯ ಗರಿಮೆಯನು ಜನರೇನು ಬಲ್ಲರು ಕಾಣ. ಗುರುವಿನ ಮಹಿಮೆಯ ಗರಿಮೆಯನು ಜನರೇನು ಬಲ್ಲರು ಕಾಣ. ಹರಿಮುನಿದರೆ ಗುರು ಪೊರೆವನೇ, ಹರಿಮುನಿದರೆ ಗುರು ಪೊರೆಯುವನೇ. ಗುರು ಮುನಿದರೆ ಗತಿಯಾರು ಕಬೀರ, ಗುರು ಮುನಿದರೆ ಗತಿಯಾರು ಕಬೀರ. ಹಾಗಾಗಿ ನಿರಂತರವಾಗಿ ಗುರುವಿನ ಸಾಕ್ಷಾತ್ಕಾರಕ್ಕೆ, ತನ್ಮೂಲಕ ಭಗವಂತನ ಸಾಕ್ಷಾತ್ಕಾರಕ್ಕೆ, ತನ್ಮೂಲಕ ಈ ಜನ್ಮದಿಂದ ಪರಮಪಾವನವಾದ ಮಾನವ ಜನ್ಮದಿಂದ ಭಗವಂತನ ಸಾಕ್ಷಾತ್ಕಾರಕ್ಕೆ ಹೋಗತಕ್ಕಂಥ ಸನ್ಮಾರ್ಗವನ್ನು ಗುರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಜನ್ಮ ದೊರೆಯುವುದು ಇದೇ ಹರಿಕೃಪೆಯೇ. ಜನ್ಮವಿಲ್ಲದಂತಾಗುವುದು ಇದೇ ಗುರುಕೃಪೆಯೇ ಕಬೀರ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಕೋಟಿ 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 ಜನ್ಮಗಳನ್ನು ಎತ್ತಿ 84 ಕೋಟಿ ಜೀವರಾಶಿಗಳ ಮೂಲಕ ತನ್ಮೂಲಕ ಮಾನವ ಜನ್ಮಕ್ಕೆ ಬರ್ತೇವೆ. ಈ ಮಾನವ ಜನ್ಮದ ಒಂದು ವಿಶೇಷತೆ ಅಂತಂದ್ರೆ, ಒಂದು ನಾವು ಯೋಚನೆ ಮಾಡತಕ್ಕಂಥದ್ದು, ಇನ್ನೊಂದು ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಅಂತಂದ್ರೆ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಭಾಷೆ. ಒಂದು ವೇಳೆ ಭಾಷೆನೇ ಇಲ್ಲ ಅಂತಂದ್ರೆ ಭಾವನೆಗಳನ್ನು ಹೇಗೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಇದೆರಡನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಆ ಭಗವಂತ. ಅಷ್ಟೇ ಅಲ್ಲ, ಉತ್ತಮ ಜನ್ಮ ಬರಬೇಕಾದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ಅನೇಕ ಕರ್ಮಗಳನ್ನು ಮಾಡಿ ಜನ್ಮವನ್ನು ಎತ್ತೇವೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮದ ಮೂಲಕ ನಾವು ಏನೆಲ್ಲ ಎಷ್ಟೆಲ್ಲ ಕಡಿಮೆಯನ್ನು ಮಾಡಿಕೊಳ್ಬೋದು ಅನ್ನತಕ್ಕಂಥದ್ದನ್ನ ಗೀತೆಯಲ್ಲೂ ಸಹ ಬೋಧನೆಯನ್ನು ಮಾಡಿದ್ದಾರೆ. ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಆದರೆ ತನ್ಮೂಲಕ ಒಳ್ಳೆಯ ಜನ್ಮ ಬಂದ ಮೇಲೆ ಇದು ಹರಿಕೃಪೆಯೇ. ನಮ್ಮ ಹಿಂದಿನ ಜನ್ಮದ ಸುಕೃತದಿಂದ ಇವತ್ತು ನಾವುಗಳೆಲ್ಲ ಇಲ್ಲಿ ಸೇರಿ ನನ್ನ ಮಾತನ್ನು ನೀವು ಕೇಳ್ತಿದ್ದೀರಿ ಅಥವಾ ನಿಮ್ಮ ಮಾತನ್ನು ನಾವು ಕೇಳ್ತೀವಿ ಅಂತಂದ್ರೆ ಅದು ಪೂರ್ವ ಜನ್ಮದ ಸುಕೃತ ಮಾತ್ರ. ಇಲ್ಲ ಇದ್ರೆ ಹೇಗೆ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಈ ಜನ್ಮದಿಂದ ನಾವು ಪಾರಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಅವ್ರ ಕೃಪೆಗೆ ಒಳಗಾಗಬೇಕು ಅಂತಂದ್ರೆ ಅದು ಗುರು ಕೃಪೆಯಿಂದ ಮಾತ್ರ ಸಾಧ್ಯ. ಆ ಗುರು ಕೃಪೆ ಇಲ್ಲ ಅಂತಂದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನತಕ್ಕಂಥ ಮಾತನ್ನ ಬಹಳ ಸರಳವಾಗಿ ಹೇಳ್ತಾರೆ. ಉತ್ತಮ ಜನ್ಮ ದೊರೆಯುವುದು, ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ ಕಬೀರ. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ ಕಬೀರ. ಜನ್ಮವಿಲ್ಲಂತೆ ಆಗುವುದು ಇದುವೇ ಗುರು ಕೃಪೆಯೇ ಕಬೀರ. ಜನ್ಮವಿಲ್ಲದಂತಾಗುವುದು
ಜನ್ಮನೇ ಬೇಡ, ನಾನು ಭಗವಂತನಲ್ಲಿ ಐಕ್ಯ ಆಗ್ತೀನಿ ಅಂತ ಏನಾದರೂ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಅದಕ್ಕೆ ನಿಮ್ಮ ಗುರುಕೃಪೆ ಬೇಕು. ಹಾಗಾಗಿ ಗುರುಗಳನ್ನು ಅನುಸರಿಸ್ತಾ ಹೋದ್ರೆ ಗುರುವಿಂದ ನಿಮ್ಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಾಯೆಯನ್ನು ಉರಿಯುವ ದೀಪ ಮನುಜರೇ ಪತಂಗ, ಪತಂಗ ದೀಪದೇ ಬೀಳುವ ತೆರದಿ ಮನುಜ ಮಾಯೆಯೊಳು ಬೀಳುವನು ಕಬೀರ. ಮಾಯೆ ಎನ್ನತಕ್ಕಂಥದ್ದು ಒಂದು ಉರಿಯ ದೀಪ. ಮಾಯೆ ಅಂತಂದ್ರೆ ಏನು? ಈ ಲೌಕಿಕ ವ್ಯಾಮೋಹಕ್ಕೆ ಒಳಗಾಗ್ತೀವಿ, ಇದೇ ಜೀವನ ಅಂತ ಅಂದ್ಕೊಳ್ತೀವಿ. ಏನು ಸಾರಿ ಹೇಳ್ತಿದ್ರು, ತಿನ್ನೋದು, ನಿದ್ದೆ ಮಾಡೋದು, ಮಲಗೋದು, ಮೋಜು ಮಾಡೋದು, ಮಸ್ತಿ ಮಾಡೋದು, ಅದುವೇ ಜೀವನ ಅಂತ ಅಂದ್ಕೊಳ್ತೀವಿ. ಅದು ಮಾಯೆ. ಅದು ಉರಿಯುವ ದೀಪ. ದೀಪ ಎಲ್ಲಿವರೆಗೂ ಉರಿಯುತ್ತದೆ? ಎಣ್ಣೆ ಇರೋವರೆಗೂ. ಈಗ ಈ ದೀಪವನ್ನು ಹಚ್ಚಿದ್ರು ನೀವುಗಳೆಲ್ಲ ನೋಡಿದ್ರಿ. ಆ 15ನೇ ಶತಮಾನದ ಕಬೀರದಾಸರು ಹಚ್ಚಿದಂತಹ ದೀಪ ದೇದೀಪ್ಯಮಾನವಾಗಿ ಬೆಳೆಯತಕ್ಕಂಥ ದೀಪ ಆಗಿದ್ರಿಂದ ನಿರಂತರವಾಗಿ ಅದು ಬೆಳಗ್ತಾ ಇದೆ. ಒಂದು ದಿನಕ್ಕೂ ಅದು ಆರೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ? ಅಂತ ದೇದೀಪ್ಯಮಾನವಾಗಿ ಬೆಳಗ್ತಕ್ಕಂಥ ಪ್ರದೀಪವನ್ನು ಅವರು ಹಚ್ಚಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ರಾತ್ರಿ ಅಂಧಕಾರದಲ್ಲಿ ಇದ್ದೇವೆ, ಬೆಳಕೆಲ್ಲ ಮುಗಿದೋಯ್ತು. ಸೂರ್ಯನ ಬೆಳಕಿರೋವರೆಗೂ ಸೂರ್ಯನ ವ್ಯಾಲ್ಯೂ ಗೊತ್ತಿರಲಿಕ್ಕಿಲ್ಲ. ಆದರೆ ಸೂರ್ಯ ಮುಳುಗದ ಮೇಲೆ ಅವನು ಯಾವತ್ತೂ ಮುಳುಗಲ್ಲ, ಖಂಡಿತ ಸತ್ಯ, ಅವನು ಉರಿತಾನೆ ಇರ್ತಾನೆ. ನಮ್ಮ ಪ್ರಕಾರ ಭೂಮಿ ತಿರುಗುವಾಗ ಸೂರ್ಯ ಮುಳುಗ್ತಾನೆ. ಮುಳುಗದ ಮೇಲೆ ಕರೆಂಟ್ ದೀಪ ಯಾವುದೂ ಇಲ್ಲ, ಹೊರಟೋಯ್ತು ಅಂದ್ರೆ ಆ ಅಣತೆನೇ ದೊಡ್ಡ ದೀಪವಾಗ್ತದೆ. ಒಂದು ಅಣತೆ ಸಾಕು ಇಡೀ ನಮ್ಮ ಈ ಪ್ರದೇಶವನ್ನ ಬೆಳಕುಮಯವಾಗಿ ಮಾಡಲಿಕ್ಕೆ. ಆದ್ರೆ ಅಣತೆನೇ ಇಲ್ಲ ಅಂತಂದ್ರೆ ಎಲ್ಲಿಂದ ಬೆಳಕು ಬರ್ತದೆ? ಹಾಗಾಗಿ ಈಗ ಏನು ಬೆಳಕಿನಲ್ಲಿ ಸೂರ್ಯನ ರಶ್ಮಿಯಲ್ಲಿ ಆ ಅಣತೆಗೆ ವ್ಯಾಲ್ಯೂ ಇಲ್ವೋ, ಸೂರ್ಯ ರಶ್ಮಿ ಸಂಪೂರ್ಣವಾಗಿ ಹೋಗಿ ಕತ್ತಲೆ ಆದ್ಮೇಲೆ ಆ ಅಣತೆ ದೇದೀಪ್ಯಮಾನವಾಗಿ ಯಾವ ರೀತಿ ಬೆಳಗ್ತದೋ ಅದೇ ರೀತಿ ಸಂತ ಕಬೀರದಾಸರು ಕೊಟ್ಟಿರತಕ್ಕಂಥ ದೇದೀಪ್ಯಮಾನವಾಗಿ ಬೆಳಗತಕ್ಕಂಥ ಆ ಪ್ರದೀಪ ಇಡೀ ನಮ್ಮ ಜೀವಮಾನದಲ್ಲಿ ನಮ್ಮನ್ನ ಆ ಭಗವಂತನ ಸಾಕ್ಷಾತ್ಕಾರಗಳಿಗೆ ಕರೆದುಕೊಂಡು ಹೋಗತಕ್ಕಂತಹ ಸುಲಭವಾದ, ಸರಳವಾದ, ಸುಲಲಿತವಾದ ಮಾರ್ಗವನ್ನು ಕೊಡುತ್ತದೆ ಅಂತಂದ್ರೆ ತಪ್ಪಾಗಲಾರದು. ಮಾಯೆಯೊಂದು ಉರಿಯುವ ದೀಪ ಮನುಜನೆ ಪತಂಗ. ಆ ದೀಪ ಉರಿತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಪತಂಗ, ಒಂದು ಭ್ರಮರ ಅದೇ ಸುಂದರವಾಗಿ ಕಾಣುತ್ತೆ. ಯಾಕೆ ಸುಂದರವಾಗಿ ಕಾಣುತ್ತೆ? ಅಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ತಾ ಇರ್ತದೆ. ಅಲ್ಲಿ ತನ್ನ ಜೀವ ಹೋಗ್ಬೋದು ಅನ್ನೋದು ಗೊತ್ತಿದ್ರು ಅಲ್ಲಿ ಹೋಗಿ ಬೀಳ್ತದೆ. ನಾವು ಅದೇ ರೀತಿ ಅರಿಷಡ್ ವರ್ಗಗಳಿಗೆ ಕಾಮಕ್ರೋಧ ಲೋಭಮೋಹ ಮದಮಾಸ್ತರ್ಯ ನಮ್ಮನ್ನ ಶಾಶ್ವತವಾದ ಆ ಲೋಕಗಳಿಗೆ ಕರೆದುಕೊಂಡು ಹೋಗದೆ ಮತ್ತೆ ಮತ್ತೆ ಜನ್ಮವನ್ನು ಎತ್ತತಕ್ಕಂತಹ ಪುನರಪಿ ಜನನಂ ಪುನರಪಿ ಮರಣಂ ಕರ್ಕೊಂಡು ಹೋಗುತ್ತೆ ಅಂದ್ರೂ ನಾವು ಅದಕ್ಕೆ ಯಾಕೆ ಅಟ್ರಾಕ್ಟಿವ್ ಅಂತಂದ್ರೆ ಈ ಪತಂಗದ ರೀತಿಯಲ್ಲಿ. ಪತಂಗಕ್ಕೂ ಗೊತ್ತಿಲ್ಲ, ಹೋಗಿ ಬೀಳ್ತದೆ. ನಮಗೂ ಗೊತ್ತಾಗಲ್ಲ, ಹೋಗಿ ಬೀಳ್ತೀವಿ. ಪತಂಗ ದೀಪದಿ ಬೀಳುವ ತೆರದಿ ಎಷ್ಟೋ ತನಕ ಇರುತ್ತೆ ಆ ಪತಂಗ, ಆ ಭ್ರಮರ, ಆ ಚಿಟ್ಟೆ, ಎಲ್ಲಿವರೆಗೂ ಅದು ಹಾರಾಡ್ತದೆ ಅಲ್ಲಿವರೆಗೂ. ತದನಂತರ ಕೆಳಗೆ ಬಿಟ್ಟು ಹೋಗ್ತದೆ. ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಬೀಳುವನು ಕಬೀರ. ಮನುಜ ಮಾಯೆಯೊಳಗೆ ಬಿದ್ದೋಗ್ತಾನೆ. ಎಲ್ಲಿ ಬೀಳ್ತಾನೆ ಅಂದ್ರೆ ಪ್ರಪಾತಕ್ಕೆ ಬೀಳ್ತಾನೆ. ಅವನ ಮೇಲೆ ಕೈಗೊಳ್ಳೋದಕ್ಕೆ ಸಾಧ್ಯನೇ ಆಗ್ಲಿಕ್ಕಿಲ್ಲ. ಮಾಯೆಯನ್ನು ಉರಿಯುವ ದೀಪ ಮನುಜನೆ ಪತಂಗ ಕಬೀರ. ಮಾಯೆಯೊಂದು ಉರಿಯುವ ದೀಪ ಮನುಜನೆ ಪತಂಗ ಕಬೀರ. ಪತಂಗ ದೀಪದಿ ಬೀಳುವ ತೆರದಿ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಕಬೀರ. ಮನುಜ ಮಾಯೆಯೊಳಗೆ ಕಬೀರ. ಮನುಜ ಮಾಯೆಯೊಳಗೆ ಕಬೀರ. ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೇ ಆದನು. ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೇ ಆದನು. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯ ಆದಂತೆ ಕಬೀರ. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ
ಬೆಂಕಿಯು ಆದಂತೆ ಕಬೀರ. ಸಾಮಾನ್ಯವಾಗಿ ಗುರುಗಳ ಹತ್ರಕ್ಕೆ ಶಿಷ್ಯತ್ವವನ್ನು ಸ್ವೀಕರಿಸಲಿಕ್ಕೆ ಬರ್ತಾರೆ. ಬಹಳಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾದ್ಮೇಲೆ ಅವರೇ ಗುರುಪೀಠಕ್ಕೆ ಏರಿತಕ್ಕಂಥ ಅನೇಕ ಉದಾಹರಣೆಗಳಿದೆ. ರಾಮಕೃಷ್ಣ ಪರಮಹಂಸರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಇತ್ತೀಚೆಗೆ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಅಲ್ಲಿಗೆ ವಿದ್ಯಾರ್ಥಿ ದಶೆಯಲ್ಲಿ ಹೋಗ್ತಾರೆ. ನಂತರ ಅವರೇ ಪಟ್ಟಾಭಿಷಿಕ್ತರಾಗಿ ಬಹುಶಃ ಮನುಕುಲ ನೆನೆಯವರೆಗೂ ಏನ್ ಮಾಡ್ಬೋದು ಅಂತ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಬಂದಂತಹ ಸಮಯದಲ್ಲಿ ಕೇವಲ 100-200 ವಿದ್ಯಾರ್ಥಿಗಳು ರೆಸಿಡೆನ್ಷಿಯಲ್ ಶಾಲೆ ಇದ್ದು ಇವತ್ತು 5,000 ಮಕ್ಕಳಿಗೆ ಮಾಡಿದ್ದಾರೆ ಸರ್. ಅಂತ ಅದ್ಭುತವಾದ ಕೆಲಸ ಮನುಕುಲಕ್ಕೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅವರ ಶಕ್ತಿ. ಇಂತಹ ಅನೇಕ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಇದೆ. ಅದನ್ನೇ ಇಲ್ಲಿ ಬಹಳ ಸರಳವಾಗಿ ಹೇಳ್ತಾರೆ. ಗುರು ಬೋಧಿಸಿ ಶಿಷ್ಯರು, ಸದ್ಗುರು. ಇಂಥ ಸದ್ಗುರುಗಳ ಬೋಧನೆಯಿಂದ ಕೇಳ್ತಾ 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 ಸದ್ಗುರುವೇ ಆದನು. ಆ ವ್ಯಕ್ತಿ ತಾನು ಸದ್ಗುರು. ಆ ವ್ಯಕ್ತಿ ಸದ್ಗುರು ಆಗ್ಬೇಕಾದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟು, ಇಂದಿನ ಜನ್ಮದ ಸುಕೃತ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಆ ಸುಕೃತವನ್ನು ಹೇಗೆ ಗಳಿಸಲಿಕ್ಕೆ ಸಾಧ್ಯ ಅಂತಂದ್ರೆ ಪದೇ 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 ಇಂಥ ಸದ್ಗುರುಗಳ ಸೇವೆಯನ್ನು ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗ್ತದೆ. ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಸರಳವಾಗಿ ಹೇಳ್ತಾರೆ. ಇದ್ದಿಲನ್ನ ಒಂದು ಚೂರನ್ನ ಬೆಂಕಿ ದೇದೀಪ್ಯಮಾನವ ಉರಿತಾ ಇರ್ತದೆ. ಅದಕ್ಕೆ ಹಾಕಿದಾಗ ಸಂಪೂರ್ಣ ಇದ್ದಿಲು ಬೆಂಕಿ ಯಾವ ರೀತಿ ಆಗ್ತದೆ, ಅದೇ ರೀತಿ ಒಂದು ಸದ್ಗುರುವಿನ ಕೃಪಾಕಟಾಕ್ಷದಿಂದ ನಿರಂತರವಾಗಿ ಅವರ ವಾಣಿಯನ್ನು ನೀವೇನಾದರೂ ಕೇಳ್ತಾ ಇದ್ರೆ ಮುಂದೆ ನೀವು ಸಹ ಸದ್ಗುರು ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಬಹಳ ಸರಳವಾಗಿ ಸುಲಲಿತವಾಗಿ ಇಲ್ಲಿ ಹೇಳ್ತಾರೆ. ಮತ್ತೆ ಮತ್ತೊಂದು ಮಾತನ್ನ ಇಲ್ಲಿ ಹೇಳ್ತೀನಿ. जाति ना पूजो साधु की पूछ लीजिए ज्ञान, मोल करो तरवार की बड़ा महान ರೋಗ. ಸಾಧುಗಳ ಜಾತಿಯನ್ನ ಅಂದ್ರೆ ಸಂತ ಕಬೀರ್ ದಾಸರು ರೂಢಿವಾದವನ್ನು ಖಂಡನೆ ಮಾಡಿದ್ದಷ್ಟೇ ಅಲ್ಲ. ಮನುಕುಲ ಅಂತಂದ್ರೆ ನಮ್ಮ ಕೇವಿ ಕುಟುಂಬನವರು ಹೇಳಿದ್ರು, ಏನಾದರೂ ಹಾಗೂ ಮೊದಲು ಮಾನವನಾಗು. ಮಾನವೀಯ ಮೌಲ್ಯಗಳನ್ನು, ಮನುಷ್ಯತ್ವವನ್ನು ನೀನು ಅನುಸರಿಸಿದ್ದೆ ಆದರೆ ಅದಕ್ಕಿಂತ ಹೆಚ್ಚಾದ ಜಾತಿ ಯಾವುದೂ ಇಲ್ಲ. ಅದೆಲ್ಲ ಬಹಳ ವರ್ಷಗಳ ಹಿಂದೆ ಇವರು ಹೇಳಿದ್ರು ಸಂತ ಕಬೀರ್ ದಾಸರು. ಅದಕ್ಕೆ ಅವರು ಹೇಳ್ತಾರೆ, ಜಾತಿ ನಾ ಪೂಜೋ, ಯತಿಗಳ ಜಾತಿಯ ಕೇಳಲು ಬೇಡ, ಅವರ ಜ್ಞಾನವನ್ನು ನೋಡು. ಯತಿಗಳ ಜಾತಿಯ ಕೇಳಲು ಬೇಡ, ಅವರ ಜ್ಞಾನವನ್ನು ನೋಡು. ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು, ಒರೆಯಲು ಬದಿಗಿಟ್ಟು ಕಬೀರ. ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು, ಒರೆಯಲು ಬದಿಗಿಟ್ಟು ಕಬೀರ. ಒರೆಯಲು ಬದಿಗಿಟ್ಟು ಕಬೀರ. ಯತಿಗಳ ಜಾತಿಯನ್ನು ನೀನು ಕೇಳಿದ ಆ ಜಾತಿ ಮೂಲಕ ನಿನಗೆ ಬರ್ತದೆ? ಖಂಡಿತ ಬರಲಿಕ್ಕಿಲ್ಲ. ಹಾಗಾಗಿ ನೀನು ಒರೆಯಲು ಬದಿಗಿಟ್ಟು ಆ ತಲವಾರಿದೆಯಲ್ಲ, ತಲವಾರಲ್ಲಿ ಇರತಕ್ಕಂಥ ಅಲಗನ್ನು ನೋಡಬೇಕೇ ಹೊರತು ಅವರಲ್ಲಿ ಇರತಕ್ಕಂಥ ಜ್ಞಾನ ಭಂಡಾರವನ್ನು ನೋಡಬೇಕೇ ಹೊರತು ಅವ್ರ ಜಾತಿಯನ್ನು ನೀನು ಖಂಡಿತ ಕೇಳೋದಕ್ಕೆ ಹೋಗಬೇಡ. ಇನ್ನೊಂದು ಹೇಳಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾಣ. ದಯವಿಟ್ಟು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ದಯವಿಟ್ಟು ಪ್ರಯತ್ನವನ್ನು ಮಾಡಿ. ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾಣ. ಆ ಮನೆ ಮಸಣವು ಎಂದು ತಿಳಿದು, ಆ ಮನೆ ಮಸಣವು ಎಂದು ತಿಳಿದು ಭೂತಗಳಾಡುವವು ಕಬೀರ.